ಆದರೆ ಸೌಜನ್ಯ ಹತ್ಯೆ ಆದ ನಂತರ 2012ರಿಂದ ಈಚೆಗೆ ಈ ಅಸಹಜ ಸಾವುಗಳೆಲ್ಲ ನಿಂತೋಯ್ತು. ಹೇಗೆ ನಿಂತೋದು? ಈಗ 2+3 ಅಂದ್ರೆ 5 A+B=C ಅಂದ್ರೆ ನಮಗೆ ಗೊತ್ತಾಗುತ್ತೆ ಏನಾದ್ರದ್ದು ಒಂದು ಇದು ಸಾಂದರ್ಭಿಕ ಸಾಕ್ಷ್ಯಗಳನ್ನು ನೋಡಿದಾಗ ಹೌದು ಸೌಜನ್ಯ ಹತ್ಯೆ ಆದ್ಮೇಲೆ ಅದು ಗಂಭೀರವಾಗಿ ಅಲ್ಲಿ ಇಷ್ಟು ದಿನಗಳ ಕಾಲ ಅತ್ಯಾಚಾರ ಕಗ್ಗೊಲೆ ಮಾಡ್ತಾ ಇದ್ದಂತ ನರಾಧಮರು ಅಪರಾಧಿಗಳು ಈಗ ಭಯಭೀತರಾಗಿ ಅದನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಈ ಹಿನ್ನೆಲೆ ನಿಮಗೆಲ್ಲ ಗೊತ್ತಿರುವಾಗ ಹಲವಾರು ಪಕ್ಷಗಳು ಸಂಘಟನೆಗಳು ಹೋರಾಟವನ್ನ ಮಾಡಿದ್ರು. ಆದ್ರೆ KRS ಪಕ್ಷ 2 ವರ್ಷದಿಂದ ಆಗಸ್ಟ್ 26, 2013ರಂದು ಧರ್ಮಸ್ಥಳದ ಬೆಳ್ತಂಗಡಿಯಿಂದ ಹೊರಟು 2023 ಆಗಸ್ಟ್ 26ರಂದು ಧರ್ಮಸ್ಥಳ ಬೆಳ್ತಂಗಡಿಯಿಂದ ಹೊರಟು ಅವತ್ತು ಸಂಜೆಗೆ ಧರ್ಮಸ್ಥಳಕ್ಕೆ ಬಂದು ಪಾದಯಾತ್ರೆ ಮೂಲಕ ಸೌಜನ್ಯ ಗೌಡರ ಮನೆಯಲ್ಲಿ ಉಳಿದು ಧರ್ಮಸ್ಥಳದ ಆಡಳಿತಾಧಿಕಾರಿಯಾದ ವೀರೇಂದ್ರ ಹೆಗಡೆ ಅವರನ್ನು ನಮ್ಮ ಪಕ್ಷದ ನಿಯೋಗ ಭೇಟಿ ಮಾಡಿ ಅವ್ರಿಗೂ ಸಹ ಒಂದು ಪತ್ರ ಬರೆದು ಏನ್ ಪತ್ರ ಬರೆದಿದ್ವಿ ನಿಮ್ಗೆ ನೀಡಲಾಗುತ್ತೆ. ಆವತ್ತು ಆಗಸ್ಟ್ 26ನೇ ತಾರೀಕು 2023ರಂದು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ರಾಜ್ಯಸಭಾ ಸದಸ್ಯರು ಅವ್ರಿಗೂ ಸಹ ಪತ್ರವನ್ನು ಬರೆದಿದ್ವಿ. ಅಲ್ಲಿಂದ ಮುಂದಿನ 13 ದಿನಗಳ ಕಾಲ ಒಟ್ಟು 14 ದಿನಗಳ 3500 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನ ಅವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನೂರಾರು ಸೈನಿಕರು ಬೇರೆ ಬೇರೆ ಸಂಘಟನೆಗಳು ಸಹ ಸೇರ್ಕೊಂಡಿದ್ರು. ಸೆಪ್ಟೆಂಬರ್ 8ನೇ ತಾರೀಕು 2023ರಂದು ಸಮಾರೋಪ ಸಮಾವೇಶ ಆಯಿತು. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದ 1000ಕ್ಕಿಂತ ಹೆಚ್ಚು ಜನ KRS ಪಕ್ಷದ ಸೈನಿಕರು ಅವತ್ತು ಬೆಂಗಳೂರಿನಲ್ಲಿ ಸಮಾರೋಪ ಸಮಾವೇಶ ಬಂದಿದ್ರು. ಆವತ್ತು ನಾವು ಮುಖ್ಯಮಂತ್ರಿ ಕಚೇರಿಗೆ ನಿಮಗೂ ಕೊಡಲಾಗುತ್ತೆ ಮುಖ್ಯಮಂತ್ರಿ ಕಚೇರಿಗೆ ಒಂದು ಪತ್ರವನ್ನ ಸ್ವತಃ ನಾನು ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿದ್ದಂತ SH ಲಿಂಗೇಗೌಡ ಸೇರಿದಂತೆ ಒಂದು ನಿಯೋಗ ಹೋಗಿ ನಾವು ಮುಖ್ಯಮಂತ್ರಿ ಕಚೇರಿಗೆ ತಲುಪಿಸಿದ್ವಿ. ಶಿವಸ್ವಾಮಿ ಅಂತ ಇವತ್ತಿನ KMF ನ MD ಆಗಿದ್ದಾರೆ, ಅವರಿಗೆ ಖುದ್ದು ತಲುಪಿಸಿ ವಿಧಾನಸೌಧದಲ್ಲಿ ಲೈವ್ ಮಾಡಿದ್ವಿ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಉನ್ನತಾಧಿಕಾರಿಗಳು ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ಸಿದ್ಧರಿಲ್ಲ ಅಂದಾಗ ಶಿವಸ್ವಾಮಿ ಅವರು ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿದ್ದ SH ಲಿಂಗೇಗೌಡರ ಜೊತೆ DK ರವಿ ಜೊತೆಗೆ ಕೊಲಿಗಾಗಿದ್ದವರು ಅಬಕಾರಿ ಇಲಾಖೆ ನಿಮ್ಗೆ ಗೊತ್ತಿರಬಹುದು ಉಪಾಧ್ಯಕ್ಷರಾಗಿದ್ದವರು ಅಬಕಾರಿ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದವರು ಅವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರ ಜೊತೆಗೆ ಕೊಲಿಗಾಗಿದ್ದಂತವ್ರು ಇವತ್ತು KMF ನ MD ಆಗಿರುವಂತ ಶಿವಸ್ವಾಮಿ ಅವರು DK ರವಿ ಅವರು ಸಹ ಅವತ್ತು ಎಸ್ಐ ಆಗಿದ್ರು. ಸೊ ಆಗ ನೆನಪೆಲ್ಲ ನೆನಪಿಸ್ಕೊಂಡು ನಾವು ಮಾಡಿದ್ದು ವಿಡಿಯೋ ಲಕ್ಷಾಂತರ ಜನ ರಾಜ್ಯದಲ್ಲಿ ನೋಡಿದ್ರು. ಆವತ್ತು ಸಹ ನಾವು ಬಹಳ ಸ್ಪಷ್ಟವಾಗಿ ಒಂದು 5 ಅಂಶಗಳ ವಿಚಾರಗಳನ್ನ ಯಾರಿಗೆ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡಿದ್ವಿ. ಸೌಜನ್ಯ ಹತ್ಯೆ ಪ್ರಕರಣವನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ತಕ್ಷಣವೇ ಮರು ತನಿಖೆ ಮಾಡಬೇಕು. ಅದರ ಜೊತೆಗೆ ವಿಶೇಷ ಪೊಲೀಸ್ ತನಿಖಾ ತಂಡ ರಚಿಸಿ ಈಗಾಗಲೇ ತನಿಖೆ ಮಾಡಿರುವ ತನಿಖಾಧಿಕಾರಿಗಳು ಸಮರ್ಪಕವಾಗಿ ಮತ್ತು ವೃತ್ತಿಪರವಾಗಿ ಪ್ರೊಫೆಷನಲ್ ಆಗಿ ತನಿಖೆ ನಡೆಸಿಲ್ಲ ಅನ್ನುವ ಆರೋಪಗಳ ಹಿನ್ನೆಲೆಯಲ್ಲಿ ಅವರನ್ನೂ ತನಿಖೆಗೆ ಒಳಪಡಿಸಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡಿದ್ವಿ. ಮತ್ತೆ ನಮ್ಮ ರಾಜ್ಯದಲ್ಲಿ ಮಕ್ಕಳ ಮತ್ತು ಮಹಿಳೆಯರ ಮೇಲೆ ನಡೆದಿರುವಂತಹ ಅತ್ಯಾಚಾರ ದೌರ್ಜನ್ಯದ ಪ್ರಕರಣಗಳಲ್ಲಿ ಕಳೆದ 10 ವರ್ಷಗಳಲ್ಲಿ ಕನ್ವಿಕ್ಷನ್ ಆಗಿರುವಂತಹ ರೇಟ್ 1.18%. ಅಂದರೆ 1000ಕ್ಕೆ ಎಷ್ಟು ಜನ? 11 ಜನ, 12 ಜನ. 1,000 ಆರೋಪಿಗಳಿಗೆ 1,000 ಆರೋಪಿಗಳು ಈ ಪ್ರಕರಣಗಳಲ್ಲಿ ಆಗಿರೋರಿಗೆ ಕೇವಲ 12 ಜನಕ್ಕೆ ಪ್ರಕರಣಗಳಲ್ಲಿ ಆರೋಪಿಗಳು ಇನ್ನೂ ಜಾಸ್ತಿ ಇರಬಹುದು. ಹಾಗಾಗಿ ಅಷ್ಟು 1,000 ಪ್ರಕರಣಗಳಲ್ಲಿ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಮತ್ತು ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳ ನ್ಯಾಯಾಂಗದ ಯೋಗ್ಯತೆ ಏನಿದೆ ಅಂದ್ರೆ 1.12% is the conviction rate in these incidents. This is the data given by the government agencies. ನಾವಲ್ಲ. ಹಾಗಾಗಿ ಅದನ್ನು ಅವರ ಗಮನಕ್ಕೆ ತಂದ್ವಿ. ಅದೇ ರೀತಿಯೇ ಕಳೆದ 3 ವರ್ಷಗಳಲ್ಲಿ ಆವತ್ತಿಗೆ ನಮ್ಗಿದ್ದು ಮಾಹಿತಿ ಯಾವಾಗ 2023ರಲ್ಲಿ ಅಂದ್ರೆ 20, 21, 22ರ ಅವಧಿಯಲ್ಲಿ ರಾಜ್ಯದಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ವೇಶ್ಯಾವಾಟಿಕೆಗೆ ಬೇರೆದಕ್ಕೆ ದೂಡಲ್ಪಟ್ಟ ಮಹಿಳೆಯರ ಸಂಖ್ಯೆ 40,000. ಹೆಣ್ಣು ಮಕ್ಕಳ ನಾಪತ್ತೆ ಮತ್ತು ವೇಶ್ಯಾವಾಟಿಕೆ ಹ್ಯೂಮನ್ ಟ್ರಾಫಿಕಿಂಗ್ ದೂಡಲ್ಪಟ್ಟ ಮಹಿಳೆಯರ ಸಂಖ್ಯೆ 40,000. ಒಂದು ವರ್ಷಕ್ಕೆ 15ರಿಂದ 20,000 ಮಹಿಳೆಯರು ನಾವು ಮಾತಾಡ್ತಿರುವಂತಹ ಸಂದರ್ಭದಲ್ಲೂ ಈ ತರ ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಾ ಇದೆ. ಅದನ್ನ ನಿಲ್ಲಿಸೋದಿಕ್ಕೆ ನೀವು ರಾಜ್ಯದ CID ಇಲಾಖೆ ಮಾದರಿಯಲ್ಲಿ ವಿಶೇಷ ಪೊಲೀಸ್ ದಳವನ್ನ ರಚನೆ ಮಾಡಿ ಅನ್ನುವಂತಹ ಆಗ್ರಹವನ್ನ ನಾವು ಮುಖ್ಯಮಂತ್ರಿಗಳಿಗೆ ಮಾಡಿದ್ವಿ. ಅದೇ ರೀತಿಯಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ಹಲವಾರು ದಶಕಗಳಿಂದ ಆತ್ಮಹತ್ಯೆಗಳು ಸೇರಿದಂತೆ 100 ಅಸಹಜ ಸಾವಿನ ಪ್ರಕರಣಗಳು ನಡೆದಿವೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಯನ್ನ ಮಾಡಿ ಅನ್ನುವಂತಹ ಆಗ್ರಹವನ್ನು ನಾವು ಆವತ್ತೇ ಮಾಡಿದ್ವಿ. ಎರಡನೇ ವಿಚಾರ ಇವತ್ತು ಮತ್ತು ಬಹಳ ಪ್ರಮುಖವಾಗಿ ನಾವು ಪತ್ರಕರ್ತರ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ದು ಅಂದ್ರೆ ಧರ್ಮಸ್ಥಳದ ವಿಚಾರವಾಗಿ. ನಿಮ್ಗೆಲ್ಲ ಗೊತ್ತಿದೆ 13 ವರ್ಷಗಳ ಹಿಂದೆ 2012 ಅಕ್ಟೋಬರ್ 1 ರಾಜ್ಯದ ಬಹಳಷ್ಟು ಜನ ಬಹಳ ನೋವಿನಿಂದ ಧರ್ಮಸ್ಥಳ ಅನ್ನೋದು ಶ್ರದ್ಧಾ ಕೇಂದ್ರ,
ಅದ್ರಲ್ಲಿ ಅಲ್ಲಿಯ ಆಡಳಿತಾಧಿಕಾರಿ ಅವ್ರಿಗೇನೋ ಅದೇನೋ ಧರ್ಮಾಧಿಕಾರಿನೋ ಕಾವಂದ ಅಂತಾರೆ, ನಮ್ಗೆ ಗೊತ್ತಿಲ್ಲ ಪ್ರಜಾಪ್ರಭುತ್ವ ಭಾಷೆಯಲ್ಲಿ, ಒಬ್ಬ ಆಡಳಿತಾಧಿಕಾರಿ ಅವರ ಬಗ್ಗೆ ವಿಪರೀತವಾದಂತಹ ಗೌರವವನ್ನು ಸಹ ರಾಜ್ಯದ ಜನತೆ ಹೊಂದಿದ್ದಾರೆ. ಅದೇ ಕಾರಣದಿಂದಾಗಿ ಅವರನ್ನ ನಮ್ಮ ಒಕ್ಕೂಟ ಸರ್ಕಾರ ರಾಜ್ಯಸಭಾ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದಾಗ ರಾಜ್ಯ ಜನ ಪರವಾಗಿಲ್ಲ, ಕೇಂದ್ರ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಅನ್ನುವಂತ ಮಾತನ್ನು ಹೇಳಿದ್ರು. ಆದ್ರೆ ಅಂತ ಜಾಗದಲ್ಲಿ ಅಸಹಜ ಸಾವುಗಳು ಕೇವಲ ಸೌಜನ್ಯ ಗೌಡ ಒಂದೇ ಅಲ್ಲ, ನೂರಾರು ಅಸಹಜ ಸಾವುಗಳು ಆಗಿದೆ ಅನ್ನುವಂತಹ ಆರೋಪವನ್ನ ಅನೇಕ ಜನ 6 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಅವು ಯಾವುದಕ್ಕೂ ಪರಿಹಾರ ಕಂಡಿಲ್ಲ. ಹಾಗಾದ್ರೆ ಈಗ ಸೌಜನ್ಯ ಗೌಡ ಹತ್ಯೆ ಯಾರಿಂದ ಆಗಿದೆ, ಅತ್ಯಾಚಾರ ಆಗಿದೆ, ಹತ್ಯೆ ಆಗಿದೆ ಅನ್ನೋದನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ, ಪೊಲೀಸ್ ದಾಖಲೆಗಳಲ್ಲಿದೆ. ಹಾಗಾದ್ರೆ ಸಂತೋಷ್ ರಾವ್ ಅಲ್ಲ ಅಂದ್ರೆ ಮತ್ಯಾರು? ಅಲ್ಲಿರುವಂತಹ ಪಟ್ಟಭದ್ರ ಹಿತಾಸಕ್ತಿಗಳು, ಅಲ್ಲಿರುವಂತಹ ಏನು ಪಾಳೆಗಾರರು ಮಾಡ್ತಾ ಇದ್ರು, ಇತರದನ್ನ ಒಂದಲ್ಲ 10 ಮಾಡಿದ್ದಾರೆ ಅನ್ನುವಂತ ಆರೋಪಗಳು 10 ಸಲ ಬಂದಿದೆ. ಮತ್ತು ಅಸಹಜ ಸಾವುಗಳು, ಯಾರೋ ಬರ್ತಾರೆ ಅಲ್ಲಿ ಸಾಯ್ತಾರೆ, ಅವರನ್ನ ಏನು ಅವರು ಪಾಪ ಧರ್ಮಸ್ಥಳಕ್ಕೆ ಬಂದು ಸಾಯ್ಬೇಕು ಅಂತ ಸಾಯ್ತಿದ್ರು, ನೇಣಾಡ್ಕೊಳ್ತಿದ್ರು, ಉರ್ಲಾಡ್ಕೊಳ್ತಿದ್ರು ಅಂತೆಲ್ಲ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಇತ್ತೀಚೆಗೆ ಹೇಳಿದ್ದಾರೆ. ನಾವಂತ ಅಸಹಜ ಸಾವುಗಳನ್ನೆಲ್ಲ ನಾವು ಏನು ದಫನ್ ಮಾಡ್ಕೊಳ್ತಾ ಇದ್ವಿ, ಅವರೇ ಒಪ್ಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳದ ಏನು ಆಡಳಿತಾಧಿಕಾರಿ, ಅದೇನೋ ಪಾವಂದನೋ ಅಂತಾರೆ, ನಮ್ಗೆ ಗೊತ್ತಿಲ್ಲ ಅದ್ರ ಅರ್ಥ ಏನು ಅಂತ, ಧರ್ಮಾಧಿಕಾರಿ ಅಂದ್ರೆ ಏನಂತ ಗೊತ್ತಿಲ್ಲ, ಆಡಳಿತಾಧಿಕಾರಿ. ಈಸ್ ಎ ಟ್ರಸ್ಟಿ. ಅವರ ಹೆಸರು ವೀರೇಂದ್ರ ಜೈನ್ ಆಗಿ ಧರ್ಮಸ್ಥಳದ ಆಡಳಿತ ನಿರ್ವಹಣೆ ಮಾಡಕ್ಕಾಗಿ ವೀರೇಂದ್ರ ಜೈನ್ ಹೆಗ್ಗಡೆ ಆಗಿರುವಂತಹದ್ದು. ಹೆಗ್ಗಡೆ ಅಂದ್ರೆ ಅದರ ಅಧಿಕಾರಿ, ಮುಖ್ಯಸ್ಥ. ಸೊ ಅವ್ರ ಬಗ್ಗೆ ನಾನು ಸಹ 45 ವರ್ಷಗಳ ಹಿಂದೆ ಧರ್ಮಸ್ಥಳಕ್ಕೆ ಹೋಗಿ, ಅದಕ್ಕಿಂತ ಬಹುಶಃ 47 ವರ್ಷಗಳಿಂದ ನಾನು 3-4 ವರ್ಷ ಇದ್ದಾಗ ನಮ್ಮ ಅಪ್ಪ ಕರ್ಕೊಂಡೋಗಿ ಮುಡಿ ಕೊಟ್ಟಿದ್ರು ಅನ್ಸುತ್ತೆ. ನನ್ನ ಮಗನಿಗೂ ನಮ್ಮ ಅಣ್ಣ ನನ್ನ ಮಗನಿಗೆಲ್ಲ ಕರ್ಕೊಂಡೋಗಿ ಮುಡಿ ಕೊಟ್ಟಿದ್ದಲ್ಲಿ, ನಮ್ಮ ಮಗಳಿಗೆ ಎಲ್ಲ ನಾನು ಸಹ 7 ಸಲ ಮುಡಿ ಕೊಟ್ಟಿದ್ದೀವಿ, ಹರಕೆ ತೀರಿಸಿದ್ದೀವಿ. ಎಷ್ಟು ಹೀನಾಯವಾಗಿದೆ ಪರಿಸ್ಥಿತಿ ಅಂದ್ರೆ ನಾವೆಲ್ಲ ಹರಕೆ ಹೊತ್ತು ಕೊಟ್ಟಂತ ದುಡ್ಡು ನಮ್ಮ ಪಕ್ಷದ ಫೇಸ್ಬುಕ್ ಪೇಜ್ ಅನ್ನು ಬ್ಯಾನ್ ಮಾಡಿಸೋದಕ್ಕೆ ಬಳಕೆ ಆಗ್ತಾ ಇದೆ. 4+ ಲಕ್ಷ ಇದ್ದಂತ ನಮ್ಮ ಪಕ್ಷದ ಫೇಸ್ಬುಕ್ ಪೇಜ್ ಅನ್ನ ವೀರೇಂದ್ರ ಹೆಗಡೆ ಕಡೆಯವರು ಕೋರ್ಟ್ ಹೋಗಿ ಕಾನೂನು ಬಾಹಿರವಾಗಿ ನಮಗೆ ಸರಿಯಾಗಿ ನೋಟಿಸ್ ಕೊಡದೆ, ಆ ಕೋರ್ಟಿನವರು ಹೈಕೋರ್ಟ್ ನ ಯಾವ್ಯಾವುದು ಅಯೋಗ್ಯತನದ ಕೋರ್ಟ್ ತೀರ್ಪು ಆದೇಶಗಳನ್ನ ತಗೊಂಡು ನಮ್ಮ ಪಕ್ಷದ ಫೇಸ್ಬುಕ್ ಪೇಜ್ ಅನ್ನು ಬ್ಯಾನ್ ಮಾಡಿಸ್ಬಿಟ್ರು. ಇದೇ ತರಕ್ಕೆ 2000ಕ್ಕಿಂತ ಹೆಚ್ಚು ಪೇಜ್ಗಳನ್ನ, ಪುಟಗಳನ್ನ ಫೇಸ್ಬುಕ್ ನವರು ಬ್ಯಾನ್ ಮಾಡುವ ರೀತಿಯಲ್ಲಿ ಇವರು ನಡ್ಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇತ್ತೀಚೆಗೆ ನಿಮ್ ಗಮನ ಹೊಂದಿರಬಹುದು, ನಾವು ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರ ಬರೆದಿದ್ದೀವಿ. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಮತ್ತು ವಾಕ್ ಸ್ವಾತಂತ್ರ್ಯವನ್ನ, ಪತ್ರಿಕಾ ಸ್ವಾತಂತ್ರ್ಯವನ್ನು ಯಾರು ತಂದಿದ್ದಾರೆ, ಒಂಥರ ಬ್ಲಾಂಕೆಟ್ ಆಗಿ. ನಿನ್ನೆ ತಾನೇ ನೋಡ್ತಾ ಇದ್ದೆ, ಯಾವುದೋ ಒಂದು ಚಾನಲ್ ಅಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ ಈ ವಿಚಾರವಾಗಿ. ಯಾಕೆ ಅದು 2 ತಿಂಗಳಿಂದ ಶುರುವಾದ ಚಾನಲ್, ಇನ್ನು ಅದಕ್ಕೆ ಗ್ಯಾಗ್ ಆರ್ಡರ್ ಬಂದಿಲ್ಲ. ಯಾಕೆ ಹಲವಾರು ಚಾನಲ್ಗಳು ಈ ವಿಚಾರವಾಗಿ, ಪತ್ರಿಕೆಗಳಂತೂ ಒಂದಷ್ಟು ಬರೀತಿದ್ದಾರೆ, ಆದ್ರೆ ಹಲವಾರು ಚಾನಲ್ಗಳು ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ಅವರಿಗೆ ನೀವು ಧರ್ಮಸ್ಥಳದ ವಿಚಾರ ಮಾತಾಡಬಾರದು ಅನ್ನುವಂತ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಆಗಿದೆ. ಅದ್ಯಾವುದೋ ಇನ್ನೊಂದು ನ್ಯೂಸ್ ಹೆಣ್ಮಗಳು ಇತ್ತೀಚೆಗೆ ನಡೆಸುತ್ತಿರುವಂತ 2-3 ತಿಂಗಳ ಹಿಂದೆ ಶುರುವಾಗಿರುವಂತಹ ಚಾನಲ್ ಯಾಕೆ ಬರ್ತಾ ಇದೆ ಅಂತ ಸ್ವಲ್ಪ ತಲೆ ಕೆರ್ಕೊಳ್ತಾ ಇದೆ. ಯಾಕೆಂದ್ರೆ ಅದು ಮೊನ್ನೆ ಶುರುವಾಗಿರುವಂತಹ ಚಾನಲ್, ಇನ್ನು ಅವರು ನಮ್ಮ ವಿರುದ್ಧ ಮಾತಾಡ್ತಾರೆ ಅಂತ ಅನಿಸಿಲ್ಲ, ಆಗಕ್ ಬಂದಿಲ್ಲ. ಇವತ್ತು ಬಹುಶಃ ರಾತ್ರಿಯಲ್ಲಿ ಆಗುತ್ತೆ. ಸೊ ಅದಕ್ಕೆ ನಾವು ಪೂರ್ವಕವಾಗಿ ನಿನ್ನೆ ಬೆಂಗಳೂರು ಕೋರ್ಟ್ ಏನು ಕೊಟ್ಟಿದೆಯಾ, ಮಾತಾಡಬಾರದು ಯಾರು ಅಂತ, ಮಾತಾಡಬಾರದು ಅಂತ ಕೋರ್ಟ್ ಏನ್ ಹೇಳೋದು? ಕೋರ್ಟ್ ನಮಗೆ ಕೋರ್ಟ್ ಹೇಳೋದಿಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ, ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತ ಕೋರ್ಟ್ ಆದ್ರೂ ಅದನ್ನ ಉಲ್ಲಂಘಿಸಬೇಕು ಅಂತ ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ. ಕಾನೂನು ಅನೈತಿಕವಾಗಿದ್ರೆ ಅದನ್ನ ಉಲ್ಲಂಘಿಸಬೇಕು, ಅದೇ ಕಾನೂನು ಭಂಗ ಅಂತ ಮಹಾತ್ಮ ಗಾಂಧಿ ಅವರು ಹೇಳಿರೋದು. ನೀವೇನ್ ಹೇಳ್ತೀರ ಅಂತ ಗೊತ್ತಿಲ್ಲ, ಆದ್ರೆ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಲೋವರ್ ಕೋರ್ಟ್ ಹೇಳಿದ್ರೆ ಸುಪ್ರೀಂ ಕೋರ್ಟ್ ತನಕ ಇಡೀ ಸಂವಿಧಾನವನ್ನೇ ಅಮಾನತಿನಲ್ಲಿಟ್ಟು 50 ವರ್ಷ ಆಯ್ತು ಇತ್ತೀಚೆಗೆ. ಯಾರು ಇಂದಿರಾ ಗಾಂಧಿ ಏನಾದ್ರು ಕೊನೆಗೆ. ಹಾಗಾಗಿ ಕೋರ್ಟಿನ ಆದೇಶ ಗೊತ್ತಿಲ್ಲ, ಆದ್ರೆ ನಮ್ಮ ಪ್ರಕರಣದಂತೂ ಕೋರ್ಟಿನ ಆದೇಶ ನಮ್ಮ ವಿರುದ್ಧವಾಗಿದೆ. ನಾವು ಲಾಯರ್ ಇಟ್ಕೊಳ್ಳಕ್ಕೆ ಆಗಿಲ್ಲ, ನಮಗೆ ನೋಟಿಸೇ ಇಲ್ಲ, ನಮ್ಮನ್ನ ಕೇಳಿದ್ರೆ ಕೋರ್ಟ್ ಉಲ್ಟಾ ಪಲ್ಟಾ ತೀರ್ಪುಗಳನ್ನ ಕೊಟ್ಟು ನಾವು ಪ್ರಶ್ನೆ ಮಾಡ್ತೀವಿ. ನಾನೇ ಬರ್ತಿದ್ದೀನಿ ಖುದ್ದಾಗಿ ಆ ವ್ಯಕ್ತಿಗಳ ಅಥವಾ ನ್ಯಾಯಮೂರ್ತಿಗಳ ಮೇಲೆ, ಎಲ್ಲಿಗೆ? ದೆಹಲಿಗೆ, ರಾಜ್ಯ ಪ್ರೆಸಿಡೆಂಟ್ ತನಕ ಬರ್ತಿದ್ವಿ. ಆದ್ರೆ ಮುಖ್ಯವಾಗಿ ಇವತ್ತು ವೀರೇಂದ್ರ ಹೆಗಡೆ ಈಸ್ ನಾಟ್ ಓನ್ಲಿ ಎ ಆಡಳಿತಾಧಿಕಾರಿ, ಈಸ್ ಆಲ್ಸೋ ಅವರ್ ಮೆಂಬರ್ ಆಫ್ ಪಾರ್ಲಿಮೆಂಟ್, ರಾಜ್ಯಸಭಾ ಸದಸ್ಯರು. ಅವರ ಕ್ಷೇತ್ರದಲ್ಲಿ ಈ ಮಟ್ಟಿಗೆ ರಾಜ್ಯದ ಶ್ರದ್ಧಾ ಕೇಂದ್ರವಾಗಿರುವಂತಹ ಕ್ಷೇತ್ರದಲ್ಲಿ ರಾಜ್ಯದ ಜನರಿಗೆ ಅಪನಂಬಿಕೆ ಬರುವಂತಹ ಕೃತ್ಯಗಳು ನಡೀತಾ ಇದೆ. ಈಗ ನನಗೆ ಕಳೆದ 10-12 ವರ್ಷಗಳಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಅನಿಸಿಲ್ಲ. ನನ್ನ ಹಾಗೆ ಲಕ್ಷಾಂತರ ಜನ ಇದ್ದಾರೆ ರಾಜ್ಯದಲ್ಲಿ. ಸೌಜನ್ಯ ಹತ್ಯೆ ಆದ ಮೇಲೆ ಇಲ್ಲ, ಇಲ್ಲೇನೋ ತಪ್ಪಾಗ್ತಾ ಇದೆ, ನಾವು ಧರ್ಮಸ್ಥಳಕ್ಕೆ ಹೋಗ್ಬಾರ್ದು, ಮಂಜುನಾಥನಿಗೆ ಇಲ್ಲಿಂದಲೇ ಕೈ ಮುಗಿಯೋಣ. ನನ್ನದೂ ಒಂದು ಪ್ರಶ್ನೆ ಇದೆ ಮಂಜುನಾಥನಲ್ಲಿ, ಅಣ್ಣಪ್ಪನಲ್ಲಿ. ಸ್ವಾಮಿ ಏನಿದು ತೀರ್ಪು ಬರಲಿ ಅಥವಾ ಗೊತ್ತಾಗ್ಲಿ, ನಮಗೆ ನಂಬಿಕೆ ಹುಟ್ಟುವಂತಹ ಕೆಲಸ ಆಗಲಿ. ಸಂತೋಷ್ ರಾವ್ ಅಪರಾಧ ಎಂದಿದ್ರೆ ನಾವು ಏನೋ ಅವನೇ ಇರಬಹುದೇನೋ ಅನ್ಕೊಳ್ತೀವಿ. ಈಗ ಅವನಲ್ಲ ಅಂತ ಹೇಳ್ತಾ ಇದ್ದಾರೆ, ಮತ್ತೆ
ಹಾಗಾದ್ರೆ ಯಾರೇ ಇಲ್ಲ ಅವನು ಸಂತೋಷ್ ರಾವ್ ಆಗಿದ್ರು ಇವತ್ತು ಹೊರಗಿದ್ದಾನೆ. ಅಂದರೆ ಅತ್ಯಾಚಾರ, ಬರ್ಬರ ಅತ್ಯಾಚಾರ ಮಾಡಿ ಹಾಡು ಹಗಲಲ್ಲಿ ಎಳ್ಕೊಂಡು ಹೋಗಿ 11 ಗಂಟೆಯಿಂದ ಎಳ್ಕೊಂಡು ಹೋಗಿ ಬರ್ಬರ ಅತ್ಯಾಚಾರ ಮಾಡಿ ಮರ್ಮಾಂಗಕ್ಕೆಲ್ಲ ಘಾಸಿ ಮಾಡಿ ಕೊಲೆ ಮಾಡಿ ಕತ್ತಿಸಿ ಕೊಲೆ ಮಾಡಿದಂತವ್ರು ಇವತ್ತು ಓಡಾಡ್ಕೊಂಡಿದ್ದಾರೆ. ಹೌದಾ ಇಲ್ವೋ? ಸಂತೋಷ್ ರಾವ್ ಆಗಿದ್ರೆ ಅವನಂತೂ ಓಡಾಡ್ಕೊಂಡಿದ್ದಾರೆ. ಮಿಕ್ಕವರು ಆಗಿದ್ರೆ ಅವ್ರು ಸತ್ತಿದಾನ ಬದುಕಿದಾನ ಅಂತ ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ. ಬಹುಶಃ ಅವರು ಇನ್ನೂ ಆರಾಮಾಗಿ ಮಜಾ ಮಾಡಿಕೊಂಡು ನಗನಾಗ್ತಾ ಇದ್ದಾರೆ. ಹಾಗಾಗಿ ಇವು ಜನರ ಶ್ರದ್ಧೆಯನ್ನ ಹಾಳು ಮಾಡಿವೆ. ವೀರೇಂದ್ರ ಹೆಗ್ಗಡೆಯವರ ಊರಿನಲ್ಲಿ ಇದಾಗಿರುವಾಗ ಅವರ ವಕ್ತಾರಿಕೆ ಮಾಡೋದಕ್ಕೆ ಬಂದಂತಹ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಇತ್ತೀಚೆಗೆ ಏನ್ ಹೇಳ್ತಾನೆ ಅಂತ ನೀವು ನೋಡಿರ್ಬೋದು. ಹೌದು, ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು ಆಗ್ತಾ ಇತ್ತು, ಅನಾಥ ಶವಗಳು ಇತ್ತು, ನಾವೇ ದಫನ್ ಮಾಡ್ತಾ ಇದ್ವಿ. Who the hell is he to cremate unidentified bodies? ಯಾವ್ದಾದ್ರು ಅನಾಥ ಶವ ಕೊಲೆ ಆಗಿರೋದು, ಅಸಹಜ ಸಾವಿದ್ರೆ ತಕ್ಷಣ ಪೊಲೀಸರು ತಿಳಿಸಬೇಕು, ಪೊಲೀಸರು ಪೋಸ್ಟ್ ಮಾರ್ಟಮ್ ಮಾಡಬೇಕು, ಬಾಡಿ ಫ್ಲೂಯಿಡ್ಸ್ ನ ಕಲೆಕ್ಟ್ ಮಾಡಬೇಕು, ಬ್ಲಡ್ ಯೂರಿನ್ ಇದನ್ನೆಲ್ಲ DNA ಸ್ಯಾಂಪಲ್ಸ್ ಇಟ್ಕೊಳ್ಬೇಕು, 72 ಗಂಟೆಗಳ ಕಾಲ ಮಾರ್ಚರಿಯಲ್ಲಿ ಇಡಬೇಕು. ಅದಿಟ್ಟು ಆ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಹೇಳಿಕೆ ಬಿಡುಗಡೆ ಮಾಡಬೇಕು. ಈ ತರದ್ದು ಒಂದು ಏನು ಅನ್ಐಡೆಂಟಿಫೈಡ್ ಬಾಡಿ ನಮ್ಮ ಹತ್ರ ಇದೆ. ಅದಾದ ನಂತರ 72 ಗಂಟೆಗಳ ನಂತರ ಇವೆಲ್ಲ ಈಗಾಗಲೇ ಮೊದಲಾಗಿದ್ರೆ ಶವವನ್ನ ಹೂಡೋದಿಕ್ಕೆ ಮಾತ್ರ ಬಿಡ್ತಾ ಇದ್ರು, ಸುಡೋದಿಕ್ಕೆ ಬಿಡ್ತಾ ಇರಲಿಲ್ಲ. ಯಾಕಂದ್ರೆ ಆಮೇಲೆ ಏನಾದ್ರು ಶವ ಪರೀಕ್ಷೆ ಮಾಡಬೇಕು ಅಂದ್ರೆ ಅವಕಾಶ ಇರೋದಿಲ್ಲ ಅಂತೇಳಿ. ಈಗ DNA ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ಮೇಲೆ ಯು ಕ್ಯಾನ್ ಕ್ರೆಮೇಟ್ ದ ಬಾಡಿ, ಅಂದ್ರೆ ನೀವು ಸುಡಬಹುದು ದೇಹವನ್ನ, ಉಳ್ಳೇಬೇಕು ಅಂತಿಲ್ಲ. ಹಿಂದೆ ಕೊಲೆ ಆದಂತ ಹೆಣಗಳನ್ನ ಸುಡೋದಿಕ್ಕೆ ಬಿಡ್ತಾ ಇರಲಿಲ್ಲ, ಕಾನೂನು ಬಾಹಿರ ಸುಡುವಂತಹದ್ದು. ಈಗ ಆ DNA ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಯೂರಿನ್ ಸ್ಯಾಂಪಲ್ಸ್, ಬ್ಲಡ್ ಸ್ಯಾಂಪಲ್ಸ್, ಬಾಡಿ ಫ್ಲೂಯಿಡ್ಸ್, ಚೆಸ್ಟ್ ಕ್ಯಾವಿಟಿ ಇರುವಂತಹ ಫ್ಲೂಯಿಡ್ಸ್ ನ, ನೀ ಜಾಯಿಂಟ್ ಅಲ್ಲಿರೋ ಫ್ಲೂಯಿಡ್ಸ್ ನ ಇವೆಲ್ಲ ಕಲೆಕ್ಟ್ ಮಾಡ್ಕೊಳ್ಬೇಕು ಪೋಸ್ಟ್ ಮಾರ್ಟಮ್. ಅವ್ ಯಾವುದನ್ನು ಮಾಡದೆ ಅವನು ಧರ್ಮಸ್ಥಳದವನು ಏನು ಹೆಣಗಳನ್ನ ದಫನ್ ಮಾಡೋದಿಕ್ಕೆ. ಹೌದು, ಈ ತರ ಹೆಣಗಳನ್ನ ನಾನೇ ದಫನ್ ಮಾಡಿದ್ದೆ, ಊತಿದ್ದೆ ಅಂತ ಇವಾಗ ಒಬ್ಬ ಪುಣ್ಯಾತ್ಮ ಎದ್ದು ಬಂದಿದ್ದಾನೆ. ಊತಿದ್ದೆ ಅಂತ ಎದ್ದು ಬಂದ ಮೇಲೆ, ಊತಿದ್ದೆ ಅಂತ ಹೇಳಿದವ್ರು ಬಂದ ಮೇಲೆ ಏನ್ ಮಾಡ್ಬೇಕಾಗಿತ್ತು? ಆತನಿಗೆ ರಕ್ಷಣೆ ಕೊಟ್ಟು ಆ ಎಲ್ಲೆಲ್ಲಿ ಊತಿದ್ಯಾ ಬಾರಪ್ಪ ತೋರಿಸ್ಬೇಕಪ್ಪ ಅನ್ಬೇಕಿತ್ತು. ನಮ್ಮ ಕಡು ಭ್ರಷ್ಟ ಅಯೋಗ್ಯ ಅಧಮ ಸರ್ಕಾರ ಇದು, ಜನರ ಪರವಾಗಿ ಇಲ್ಲದ ಸರ್ಕಾರ ಇದು. ದೊಡ್ಡ ಲಾಯರ್ರು ಏನೋ ಯಾರು ಸಿದ್ದರಾಮಯ್ಯ, ಲೋಕಾಯುಕ್ತವನ್ನ ನಾಶ ಮಾಡಿದಂತ ಸಿದ್ದರಾಮಯ್ಯ ಏನ್ ಹೇಳ್ತಾರೆ, ನಾವು SIT ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡೋದಿಲ್ಲ ಅಂತ. ಮೊನ್ನೆ ಇವರೆಲ್ಲ ಇಂಥವರೆಲ್ಲ ಹೋಗಿ ಧರ್ಮಸ್ಥಳದಲ್ಲಿ ಅಂಗಿ ಬಿಚ್ಕೊಂಡು ನಿಂತ್ರೆ ಜನರಿಗೆ ವಿಶ್ವಾಸ ಬರುತ್ತೆ ಇವ್ರ ಮೇಲೆ. ಅವ್ರ ಅಂಗಿ ಬಿಚ್ಚಿ ನಿಲ್ತಾರೆ ಅವ್ರ ಮುಂದೆ, ಅವ್ರ ವಿರುದ್ಧನೇ ಒಂದು ಹೇಳಿಕೆ ಕೊಡೋದಕ್ಕೆ ನಮಗೆ ಭಯ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನ ಕಳುತ್ತಾರೆ. ಅವರ ಚೇಲಾಗಳಾಗಿರುವಂತಹ ಪೊಲೀಸರು ಧರ್ಮಸ್ಥಳದ ಪೊಲೀಸರು ನಾವು ಕಂಡಾಗೆ ಕೇವಲ ಅಲ್ಲಿ ಆಡಳಿತ ಮಂಡಳಿಯ ಚೇಲಾಗಳಷ್ಟೇ ಅಲ್ಲ, ನಮ್ಮ ರಾಜಕಾರಣಿಗಳ ಚೇಲಾಗಳು ಅಷ್ಟೇ ಅಲ್ಲ, ಅಲ್ಲಿಯ ಧರ್ಮಸ್ಥಳದ ಆಡಳಿತದ ದೇವಸ್ಥಾನದ ಚೇಲಾಗಳು ಆಗಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಇವೆಲ್ಲವನ್ನು ಗಮನಿಸಿದಾಗ ಈಗಾಗಲೇ ನಾವು ಹೇಳಿದಂತ ಒಂದು ಏನು 5 ಅಂಶಗಳು ಮುಖ್ಯಮಂತ್ರಿಗಳಿಗೆ ಮತ್ತೆ ಅದನ್ನ ಪುನರಾವರ್ತನೆ ಮಾಡ್ತಿದ್ದೀವಿ. ರಾಜ್ಯಾದ್ಯಂತ KRS ಪಕ್ಷದ ಮುಖಂಡರುಗಳು ಜಿಲ್ಲಾ ಮಟ್ಟದಲ್ಲಿ ಈ ವಿಚಾರವಾಗಿ ಹೋರಾಟಗಳನ್ನ ಮಾಡಲಿದ್ದಾರೆ. ಮುಖ್ಯಮಂತ್ರಿಗಳು ಈ ಕೂಡಲೇ ನಾವು 2 ವರ್ಷಗಳಿಂದ ಹೇಳಿದ್ದನ್ನ ಇವತ್ತು ಏನು ಹಲವು ಮುಖಂಡರುಗಳು, ಸಾಮಾಜಿಕ ಕಾರ್ಯಕರ್ತರು, ವಕೀಲರು ಬಂದು ಹೇಳ್ತಾ ಇದ್ದಾರೆ. ನಾವು 2 ವರ್ಷಗಳ ಹಿಂದೆನೆ ಹೇಳಿ 14 ದಿನಗಳ ಕಾಲ ಪಾದಯಾತ್ರೆ ಮಾಡಿದ್ವಿ. ಹಾಗಾಗಿ ಶೀಘ್ರವಾಗಿ SIT ತನಿಖೆ ಆಗಬೇಕು, ಸ್ಪೆಷಲ್ ಒಂದು ಸೆಲ್ ಮಾಡಬೇಕು. ಏನು ಇದೇ ತರಹದ ಅತ್ಯಾಚಾರಕ್ಕೆ, ಕೊಲೆಗೆ ಒಳಗಾಗಿರುವಂತಹ ಮಹಿಳೆಯರಿಗೆ ಮತ್ತು ಅವರ ಕುಟುಂಬದವರಿಗೆ ಮಾನಸಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಅಥವಾ ಆರ್ಥಿಕ ಸ್ಥೈರ್ಯ ಕೊಡುವಂತ ನಿಟ್ಟಿನಲ್ಲಿ ಸೌಜನ್ಯ ಮಹಿಳಾ ಸುರಕ್ಷಾ ಆಯೋಗ, ಈಗ ಕೇಳ್ತೀವಿ ಎಷ್ಟೋ ಬೇರೆ ದೇಶಗಳಲ್ಲಿ ಯಾವ್ದಾದ್ರು ಒಂದು ಈ ತರದ ಪ್ರಕರಣ ಬಂತು ಅಂದ್ರೆ ಅವರ ಹೆಸರಿನಲ್ಲಿ ಜನಕ್ಕೆ ಜಾಗೃತಿ ಮೂಡಿಸಿ ಅಂತ ಒಂದು ಆಯೋಗ ರಚನೆ ಮಾಡ್ತಾರೆ. ಆ ವಿಷಯ ಆಗುವ ಹಾಗೆ ಕೊಡುವ ವಾಸಿ ಜುಡಿಷಿಯರಿ ಪವರ್ಸ್ ಈ ಆಯೋಗಕ್ಕೆ ಇರಬೇಕು ಅಂತ ಇವತ್ತಲ್ಲ 2 ವರ್ಷದ ಹಿಂದೆ ನಾವು ಆಗ್ರಹ ಮಾಡಿದ್ವಿ. ಮತ್ತೆ ಅದನ್ನ ಪುನರುಚ್ಚರಿಸುತ್ತಿದ್ದೀವಿ. ಅದೇ ರೀತಿಯಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಮೇಲೆ, ಅವರ ಕುಟುಂಬದ ಮೇಲೆ ಸಾಕಷ್ಟು ಆರೋಪಗಳು ಬಂದಿದೆ. ಈ ಸಂದರ್ಭದಲ್ಲಿ ಅವರ ಏನು ಖಾಸಗಿ ಸಂಸ್ಥೆ, ಅದು ದೇವಸ್ಥಾನ, ನಾವು ಆ ವಿಚಾರಕ್ಕೆ ಹೋಗೋದಿಲ್ಲ, ಅದೇನಾಗುತ್ತೋ ಬೇರೆ ರೀತಿ ನಡೆಯುತ್ತೆ. ಆದ್ರೆ ಅವರು ಒಬ್ಬ ಜನಪ್ರತಿನಿಧಿಯಾಗಿ ಪೀಪಲ್, ಅವರು ಅವರದೇ ಊರಿನಲ್ಲಿ ಆಗ್ತಾ ಇರುವಂತಹ ಅಸಹಜ ಸಾವುಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಹಾಗಾಗಿ ಜನರ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ಈ ಕೂಡಲೇ ಅವರು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಡಬೇಕು. ಇಲ್ಲ ಅಂದ್ರೆ ಇದು ತಿರುಗುಬಾಣವಾಗಿ ಕೇಂದ್ರ ಒಕ್ಕೂಟ ಸರ್ಕಾರವೇ ಅವರನ್ನ ವಜಾ ಮಾಡುವಂತಹ ರಾಜೀನಾಮೆಯನ್ನ ತೆರವುಗೊಳಿಸುವಂತಹ ಸ್ಥಿತಿ ಬರುತ್ತೆ. ಹಾಗಾಗಿ ವೀರೇಂದ್ರ ಹೆಗ್ಗಡೆ ಅವರು ತಮ್ಮ ಮಾನ ರಕ್ಷಣೆಗಾಗಿ ಇವತ್ತು ರಾಜೀನಾಮೆ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಾನು ಮಾಧ್ಯಮದಲ್ಲಿ ಈ ಮೂಲಕ ಕೇಳ್ಕೊಳ್ಳೋದೇನು ಅಂದ್ರೆ, ಮಾಧ್ಯಮದವರು ಅಪಪ್ರಚಾರ ಮಾಡಬಾರದು ಅಥವಾ ಅವರ ವಿರುದ್ಧವಾಗಿ ಮಾನಹಾನಿ ಆಗುವಂತಹ ಹೇಳಿಕೆ ವರದಿ ಮಾಡಬಾರದು ಅಂತ. ಆದ್ರೆ ನಮ್ಮಂತವರು ಹೇಳುವಂತಹ ಹೇಳಿಕೆಗಳನ್ನ ಪ್ರಕಟ ಮಾಡಬಾರದು ಅಂತ ಎಲ್ಲೂ ಇಲ್ಲ. ನಾನು ಇದರ ಜವಾಬ್ದಾರಿ ನನ್ನದು, ನಿಮ್ಮ ಮಾಧ್ಯಮಗಳಲ್ಲ. ಹೇಳಿಕೆ ಕೊಡುವಂತ ಒಂದು ಜವಾಬ್ದಾರಿ. ಹಾಗಾಗಿ
ಇದರಲ್ಲಿ ನಾನು ಯಾವ್ದು ಮಾನಹಾನಿ ಆಗುವಂತದ್ದೇನು ಮಾತಾಡಿದೆ, ವಿಚಾರ ಏನಿದೆ ಅಂತ ಮಾತಾಡಿದ್ದೀನಿ. ಹಾಗಾಗಿ ಮಾಧ್ಯಮಗಳು ಸಹ ಇತ್ತೀಚೆಗೆ ನಮ್ಮ ಹೇಳಿಕೆಗಳನ್ನ ಪ್ರಕಟಿಸ್ತಾ ಇವೆ. ನಾನು ಈ ಮೂಲಕ ಮಾಧ್ಯಮಗಳ ಮೂಲಕ ಕೇಳ್ಕೊಳ್ಳೋದು, ಸಿದ್ದರಾಮಯ್ಯನವರು ಈ ಕೂಡಲೇ ನಾವು ಹೇಳಿದಂತಹ ಆ 2 ವರ್ಷದಿಂದ ಹೇಳಿದಂತಹ ಕ್ರಮಗಳನ್ನ ಜಾರಿ ಮಾಡಬೇಕು. ವೀರೇಂದ್ರ ಹೆಗ್ಗಡೆ ಅವರು ರಾಜೀನಾಮೆ ಕೊಡಬೇಕು. ತಕ್ಷಣವೇ ಆ ವ್ಯಕ್ತಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಪ್ಲಾನ್ ಪ್ರಕಾರ, ಪಾಲಿಸಿ ಪ್ರಕಾರ ಯಾರು ಮುಂದೆ ಬಂದಿದ್ದೇನೆ ಇದಾಕೊಂಡು ಮುಖಕ್ಕೆ ಭೀಮಾ ಅಂತ ಹೆಸರು ಗೊತ್ತಿಲ್ಲ, ಭೀಮಾನ ಹೆಸರಿರಬಹುದು. ಸೊ ಆತನಿಗೆ ರಕ್ಷಣೆ ಕೊಡಬೇಕು. ತ್ವರಿತಗತಿಯಲ್ಲಿ ಸಮರೋಪಾದಿಯಲ್ಲಿ ಆತನನ್ನ ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಊತಿಟ್ಟಿದ್ರು ನಿಜಕ್ಕೂ ಅದನ್ನ ತೆಗೆಸಬೇಕು. ಇಲ್ಲ ಅಂದ್ರೆ ಆತನ ಮೇಲೆ ಕ್ರಮ ತೆಗೆಸಬೇಕು. ಅವನು ಸಾರ್ವಜನಿಕರನ್ನ ದಿಕ್ಕು ತಪ್ಪಿಸಿದ್ದಾನೆ ಅಂತ ಅವನ್ನ ಜೈಲಿಗೆ ಹಾಕ್ಬೇಕು. ಯಾರಿಗೆ? ಆ ಮುಂದೆ ಬಂದಿರುವಂತ ವ್ಯಕ್ತಿ. ಈಗಾಗಲೇ ಒಂದು ಹೆಣದ ಬುರುಡೆ ತೋರಿಸಿದನಲ್ಲ, ಯಾರ್ದದು? ಒಬ್ಬ ಹೆಣ್ಣು ಮಗಳು ಕೇರಳದಿಂದ ಬಂದು MBBS ಓದ್ತಿದ್ದ ನನ್ನ ಮಗಳು ಇಲ್ಲಿ ಧರ್ಮಸ್ಥಳಕ್ಕೆ ಬಂದು ನಾಪತ್ತೆಯಾಗಿದ್ದಾಳೆ. ಅವಳು ಬದುಕಿದಾಳು ಇಲ್ಲ ಗೊತ್ತಿಲ್ಲ ಅಂತೇಳಿ 30 ವರ್ಷದಿಂದ ತನ್ನ ಮಗಳನ್ನ ಕಳ್ಕೊಂಡಂತಹ ಅನನ್ಯ ಭಟ್ ಅನ್ನುವಂತ ಒಬ್ಬ ಹೆಣ್ಣು ಮಗಳ ತಾಯಿ, ಕಾಸರಗೋಡಿನ ಕನ್ನಡದ ಹೆಣ್ಣು ಮಗಳು ಇವತ್ತು ಬಂದು ಮಂಗಳೂರಿನ ಪೊಲೀಸರಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ತನಿಖೆ ಮಾಡುವಂತ ಜವಾಬ್ದಾರಿ ಪೊಲೀಸರು ಇದೆಯೋ ಇಲ್ಲೋ? ಮಂಗಳೂರಿನ ಪೊಲೀಸರ ಇತ್ತೀಚಿನ ಹೇಳಿಕೆ ಅತ್ಯಂತ ಬಾಲಿಶವಾದದ್ದು, ಅತ್ಯಂತ ಬೇಜವಾಬ್ದಾರಿತನದ್ದು ಮತ್ತು ಅಪರಾಧಿಗಳನ್ನ, ಕ್ರಿಮಿನಲ್ಗಳನ್ನ ರಕ್ಷಣೆ ಮಾಡುವಂತಹದ್ದು. ಅವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಅವರು ಕೊಟ್ಟಂತಹ ಹೇಳಿಕೆ ತುಂಬಾ ಬೇಜವಾಬ್ದಾರಿತನದಿಂದ, ಅಥವಾ they are in the payrolls of somebody else. They are not government servant. I don't think they are taking the salary of the government or the people. They are in the payrolls of someone else. Who is he or who are they? ಇದು ನಾವು ಕೇಳಬೇಕಾಗಿರುವಂತಹ ಪ್ರಶ್ನೆ. ಹಾಗಾಗಿ ನಾನು ಇಷ್ಟನ್ನ ಹೇಳಿ ಮಾಧ್ಯಮದವರಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ಯಾವುದೇ ತರಹದ ಲೀಗಲ್ ಸಮಸ್ಯೆಗಳು ಬರೋದಿಲ್ಲ. ನಮ್ಮ ಹೇಳಿಕೆ, ನಾನು ಜವಾಬ್ದಾರ. ಈಗಾಗಲೇ ಈ ರಾಜ್ಯದ ಒಬ್ಬ ಮಂತ್ರಿ ಆಗಿರುವಂತವನು ನನ್ನ ಮೇಲೆ, ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳ ಮೇಲೆ 4 ಕೋಟಿ ರೂಪಾಯಿ ಅಂತ ಮಹಾರಾಷ್ಟ್ರ ಮೊಕದ್ದಮೆ ಹಾಕಿದ್ದಾರೆ. ಮೊನ್ನೆ ತಾನೇ ಕೈ ಮುಗಿದು NBW ರಿವೋಕ್ ಮಾಡಿಸ್ಕೊಂಡು ಬಂದಿದ್ದು, ಜೈಲು ಹಾಕ್ಬೇಕು ಅಂತೆಲ್ಲ ಹಾಕಿದ್ದಾರೆ. ಹಾಗಾಗಿ ಅವ್ರು ಹಾಕೊಳ್ತಾರೆ. ಹಾಗಾಗಿ ನಿಮ್ಮನ್ನು ಅವರು ಪ್ರಕಟ ಮಾಡಿದಂತವ್ರ ಮೇಲೆ ಏನು ಹಾಕಿಲ್ವಲ್ಲ. ಆ ಮಾನನಷ್ಟ ಮೊಕದ್ದಮೆ ಯಾರ ಮೇಲೆ ಹಾಕ್ಬೇಕು? ಪ್ರಕಟಿಸಿದವ್ರ ಮೇಲೆ ಹಾಕಿಲ್ವಲ್ಲ. ಎಷ್ಟೆಲ್ಲ ಪತ್ರಿಕೆಗಳು ಅವರು ಪ್ರಕಟಿಸಿದ್ರು, ಎಷ್ಟೆಲ್ಲ ಟಿವಿ ಅವರು ಯಾರೋ ಒಬ್ಬರ ಮೇಲೆ ಹಾಕಿದ್ರೆ ಅದು ವ್ಯಕ್ತಿಗತ ದ್ವೇಷಕ್ಕಾಗಿ. ಹಾಗಾಗಿ ಈ ಪ್ರಕರಣದಲ್ಲೂ ಅಷ್ಟೇ ನಾನು ಒಬ್ಬ ಧರ್ಮಸ್ಥಳದ ಮಂಜುನಾಥನ ಭಕ್ತನಾಗಿ ನನಗೂ ಪ್ರಶ್ನೆ ಇದೆ ಮಂಜುನಾಥನಲ್ಲಿ, ಇದು ಬಗೆಹರಿಸ್ಕೊಡಯ್ಯ. ಹಾಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ, ನಾವೇನ್ ಹೇಳ್ತಾ ಇದ್ದೀವಿ, KRS ಪಕ್ಷದವರು ದಯವಿಟ್ಟು ಮಾಧ್ಯಮದವರು ದಯವಿಟ್ಟು ಪ್ರಕಟ ಮಾಡಿ ಇವರ ಹೇಳಿಕೆ. ಇದು ನಮ್ಮ ಪತ್ರಿಕೆಯ ಮಾಧ್ಯಮದ ಹೇಳಿಕೆ ಅಲ್ಲ. ಇದಕ್ಕೆ ಅವಕಾಶ ಇದೆ. ಅನ್ಲೆಸ್ ನೀವು ಸಹ 50 ವರ್ಷಗಳಿಂದ ಮಾಧ್ಯಮದಲ್ಲಿ ಪತ್ರಿಕೆಗಳು ಎಮರ್ಜೆನ್ಸಿ ಬಂದಾಗ ಇಡೀ ಸಂಪಾದಕೀಯ ಪುಟವನ್ನ ಬ್ಲಾಂಕ್ ಬಿಡ್ತಾ ಇದ್ರು. ಹಾಗಾಗಿ ಪತ್ರಿಕಾ ಮಾಧ್ಯಮ ಸ್ವಾತಂತ್ರ್ಯ ಉಳಿದಿದ್ದಂತಹ ಹೋರಾಟದಿಂದಾಗಿ ಇವತ್ತು ಮಾಧ್ಯಮಕ್ಕೂ ಸಹ ಗ್ಯಾಗ್ ಆಡುತ್ತಾ ಇದ್ದಾರೆ. ಬ್ಲೂ ಬಾಯ್ಸ್ ನಾನು ನೋಡ್ತಾ ಇದ್ದೆ, 5 ವರ್ಷದಿಂದ ಬಾಂಬೆಯಿಂದ ಅಂತ ಬಂದಂತ ಕದಿಗಳು ಅವರು ವಿಧಾನಸೌಧಕ್ಕೆ ಬರಬಾರದು ಅಂತೇಳಿ ಗುದ್ಲಿ ಕಾಸು ಇಟ್ಕೊಂಡು ಹೋಗಿದ್ವಿ ನಾವು. ಆ ಕದಿಗಳು ಅವರೆಲ್ಲ ಏನ್ ಮಾಡಿದ್ರು? ಪೋರ್ನೋಗ್ರಫಿ ಹೀರೋಗಳು ಇವರೆಲ್ಲ, ಪೋರ್ನ್ ಸ್ಟಾರ್ಸ್. ಬಾಂಬೆಯಿಂದ ಬಂದಂತ 10-15 ಜನ MLA ನಮ್ಮ ಮೇಲೆ ಯಾವುದೇ ವಿಚಾರ ಪ್ರಕರಣ ನಮ್ಮದು ಪ್ರಕಟವಾಗಬಾರದು ಅಂತ ಹೇಳಿದ್ರೆ ಮಾಧ್ಯಮದವರಿಗೆ ನೋಟಿಸ್ ಕೊಡೋದಿಲ್ಲ ಈ ಕೋರ್ಟ್ಗಳು. ಕೊಟ್ಟು ಇವ್ರ ತರ ಕೇಳ್ತಾ ಇದ್ದಾರೆ, ತಕ್ಷಣಕ್ಕೆ ಸ್ಟೇ ಮಾತ್ರ ಕೊಡ್ತಾ ಇದ್ದೀವಿ, ಆದ್ರೆ ಇನ್ನೊಂದು ವಾರ ನಿಮ್ಗೆ ಸಮಯ ಕೊಡ್ತಾ ಇದೀವಿ, ನಿಮ್ಮ ಅಹವಾಲು ಹೇಳಿ ಅಂತ ಹೇಳ್ತಾ ಇಲ್ಲ. ಬ್ಲಾಂಕ್ ಚೆಕ್ ಫೇಸ್ಬುಕ್ಗೆ ಬರೀತಾರೆ, ಫೇಸ್ಬುಕ್ಗೆ ಆರ್ಡರ್ ಮಾಡ್ತಾರೆ ಜಡ್ಜ್ಗಳು. ಎಷ್ಟು ಜಡ್ಜ್ಗಳು ಇಂಥ ಪ್ರಕರಣಗಳಲ್ಲಿ, ಅಲ್ಲೊಬ್ಬ ಮಠಾಧೀಶನ ಪ್ರಕರಣದಲ್ಲಿ 5-6 ಜನ ಜಡ್ಜ್ಗಳು, ಎಷ್ಟು ಗೊತ್ತಿಲ್ಲ, ಅದು ರಾಮಚಂದ್ರಪುರ ಮಠದ ಪ್ರಕರಣದಲ್ಲಿ 4-5 ಜನ ಹೈಕೋರ್ಟ್ ನ ಜಡ್ಜ್ಗಳು ರೆಕ್ಯೂಸ್ ಆಗ್ತಾರೆ. ಈ ಪ್ರಕರಣ ನಾಟ್ ಬಿಫೋರ್ ಮೀ. ಎಂತಹ ವ್ಯವಸ್ಥೆ ಬಂದ್ಬಿಟ್ಟಿದೀವಿ ನಾವು. ಅದರ ವಿರುದ್ಧ ವಿಚಾರವಾಗಿ 4-5 ಜನ ಜಡ್ಜ್ಗಳು ದಿಸ್ ಇಸ್ ನಾಟ್ ಬಿಫೋರ್ ಮೀ ಅಂತ ರೆಕ್ಯೂಸ್ ಆಗ್ತಾರೆ. ಮತ್ತೆ ಯಾರು ಮಾಡಬೇಕು ತನಿಖೆ? ಯಾರು ಮಾಡಬೇಕು ವಿಚಾರಣೆ? ಯಾವುದೇ ವ್ಯಕ್ತಿ ನನ್ನ ರಾಗದ್ವೇಷಗಳಿಲ್ಲ, ನಾನು ಈ ಕೆಲಸಕ್ಕೆ ನ್ಯಾಯ ಕೊಡ್ತೀನಿ ಅಂತಿದ್ರೆ, ಸಿನಿಮಾ ನೋಡಿದೀವಲ್ಲ ನಾವು, ಅನೇಕ ಸಿನಿಮಾ, ತೆಲುಗಲ್ಲಿ ಜಸ್ಟಿಸ್ ಚೌಧರಿ ಅಂತ, ಕನ್ನಡದಲ್ಲಿ ಇರ್ಬೇಕದು. ಆ ಮಗನಿಗೆ ಮೇಲೇನೆ ಶಿಕ್ಷೆ ಕೊಡುವಂತ ಈ ತರ ಆದರ್ಶಗಳಲ್ಲಿ ಬಂದಿದ್ದು ನಮ್ಮ ಸಮಾಜ. ಇವತ್ತು ನಾವು ಅವತ್ತು ಯಾವ ಒಂದ್ಸಲ ಹೋಗಿ ಭೇಟಿ ಮಾಡ್ಬಿಟ್ಟು ಇನ್ನೊಂದು ಆಗ್ಬಿಟ್ಟು ನಾಟ್ ಬಿಫೋರ್ ಮೀ, ನನ್ನ ಕುಲಸ್ಥ, ನನ್ನ ಬಾಂಧವ, ನನ್ನ ಕ್ಲೈಂಟು. ಶೇಮ್ಲೆಸ್. ನಮ್ಮ ರಾಜ್ಯ ಇವತ್ತು ನಿಜಕ್ಕೂ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅನ್ನುವಂಥ ಪೂರ್ತಿ ಹಳ್ಳ ಹಿಡಿದುಬಿಟ್ಟಿದೆ. ಹಾಗಾಗಿ ನಾವು ಇವತ್ತಲ್ಲ 6 ವರ್ಷಗಳ ಹಿಂದೆನೆ ನ್ಯಾಯಾಂಗದಲ್ಲಿ ಪಾರದರ್ಶಕತೆಯನ್ನು ಆಗ್ರಹಿಸಿ, ಈಗ ಏನು KV ಧನಂಜಯ್ ಅವರು, ಸುಬ್ಬಾರೆಡ್ಡಿ ವಕೀಲರ ಸಂಘದವರು, ಬಾಲನ್ನು, ರಮೇಶ್ ಬಾಬು, ಇನ್ಯಾರ್ಯಾರು ಬಂದಿದ್ರು, ದೊಡ್ಡ ದೊಡ್ಡ ವಕೀಲರೆಲ್ಲ ಬಂದು ಅವತ್ತು ನಮ್ಮ ಬೆಂಬಲಕ್ಕೆ ನಿಂತು ಇಡೀ ದಿವಸ ನಾವು ಧರಣಿ ಸತ್ಯಾಗ್ರಹ ಮಾಡಿದ್ವಿ ಗಾಂಧಿ ಪ್ರತಿಮೆ ಮುಂದೆ. ನ್ಯಾಯಮೂರ್ತಿಗಳ ಇವತ್ತಿನ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ರಾಜ್ಯದ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ನ ವಕೀಲರಿಗೆ ಗೊತ್ತಿದೆ.
ನಾನು ಇತ್ತೀಚೆಗೆ ಕೊನೆಗೆ ಒಂದೇ ಒಂದು ಮಾತು, ದೆಹಲಿಗೆ ಹೋಗಿದ್ದಾಗ ಒಬ್ಬ ಸುಪ್ರೀಂ ಕೋರ್ಟ್ ನ ವಕೀಲರು ನಮ್ಮ ಕರ್ನಾಟಕದ ವಿಚಾರವಾಗಿನೂ ಪ್ರಕರಣಗಳನ್ನ ಮಾಡ್ತಾ ಇರುವಂತವ್ರು ಹೇಳಿದ್ರು, ಅವರಿಗೆ ಯಾರು ಹೈದರಾಬಾದ್ ನ ವಕೀಲರು ಹೇಳಿದ್ರು ಅಂದ್ರೆ ಕರ್ನಾಟಕದಲ್ಲಿ ಕೆಟ್ಟಿರುವಷ್ಟು ಜುಡಿಷಿಯರಿ ದೇಶದಲ್ಲಿ ಎಲ್ಲೂ ಕೆಟ್ಟಿಲ್ಲ. ಇದು ನಮ್ಮ ವಾಸ್ತವ. ಈ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನ ಕೈಗೆತ್ತಿಕೊಳ್ಳಲಿದ್ದೇವೆ. ಅಥವಾ ಈಗ ಎತ್ಕೊಂಡು ಏನು ನಡೆದಿದ್ವಿ ಅದು ಮುಂದುವರಿಸುತ್ತಿದ್ದೇವೆ. ಸಿದ್ದರಾಮಯ್ಯನವರು SIT ಸ್ಪೆಷಲ್ SIT ನಾವು ಹೇಳಿದಂಥದ್ದನ್ನೆಲ್ಲ ಮಾಡಬೇಕು. ಕೇವಲ SIT ಮಾಡಿ ಬಿಡೋದಲ್ಲ. ಈ ಅಂಶಗಳು ಏನಿದೆ 6 ಅಂಶಗಳು ಎಲ್ಲ ಅದರಲ್ಲಿ ಮಾಹಿತಿ ಇದೆ, ಅದನ್ನ ಮಾಡಬೇಕು. ವೀರೇಂದ್ರ ಹೆಗ್ಗಡೆ ಅವರು ಜನರ ವಿಶ್ವಾಸವನ್ನು ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಆಡಳಿತಾಧಿಕಾರಿಗಳು ರಾಜೀನಾಮೆ ಕೊಡಬೇಕು. ನನ್ನ ಪ್ರಕಾರ ಬೇರೆ ಯಾರೋ ನಡೆಸ್ತಾರೆ. ಹಾಗೇನೆ ಲೋಕಸಭಾ ಒಂದು ದಿವಸ ಅವರು ಹೋಗಿ ರಾಜ್ಯಸಭಾದಲ್ಲಿ ಮಾತಾಡಿದ್ರು, ನಾನಂತೂ ಕೇಳಿಲ್ಲ, ನೀವು ಮಾಧ್ಯಮದಲ್ಲೆಲ್ಲರೂ ಕೇಳಿದ್ರಿ ನಾವು ಗೊತ್ತಿಲ್ಲ. ಮಾಧ್ಯಮದವರೇ ಕೇಳಿಲ್ಲ ಅಂದ್ಮೇಲೆ ನಮ್ಗೆ ಹೇಗೆ ಗೊತ್ತಾಗುತ್ತೆ? He hasn't represented the people of Karnataka. Forget about India. ಕರ್ನಾಟಕದ ಯಾವ ವಿಚಾರವಾಗಿ ರಾಜ್ಯಸಭೆಯಲ್ಲಿ ಹೋಗಿ ವೀರೇಂದ್ರ ಹೆಗ್ಗಡೆ ಅವರು ಮಾತಾಡಿದ್ದಾರೆ? ಯಾವ ಜನಪರವಾದ ವಿಚಾರವನ್ನು ಎತ್ಕೊಂಡಿದ್ದಾರೆ? ಅವರು ಸುಧಾಮೂರ್ತಿ ಅವರಾದ್ರೂ ಒಂದೆರಡು ವಿಚಾರದಲ್ಲಿ ಮಾತಾಡಿದ್ರು ನಾನು ನೋಡಿದೆ. ಅವರು ಸಹ ನಾಮಿನೇಟೆಡ್. ವೀರೇಂದ್ರ ಹೆಗ್ಗಡೆ ಅವರೆಲ್ಲ ಮಾತಾಡಿದ್ದಾರೆ. ಹಾಗಾಗಿ ಅವರು ಆ ಕೆಲಸವನ್ನು ನಿರ್ವಹಿಸ್ತಾ ಇಲ್ಲ. ಏನ್ ಮಾಡ್ಬೇಕೀಗ? ಮರ್ಯಾದೆಯಿಂದ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಅವರು ರಾಜ್ಯಸಭಾ MP ಆಗಿರೋದ್ರಿಂದಾನೇ ಅವರಿಗೆ ಹಲವು ಕಾರಣಗಳಿಂದಾಗಿ ಅವರಿಗೆ ರಕ್ಷಣೆ ಇದೆ, ವ್ಯವಸ್ಥೆ ಇದೆ. ಹಾಗಾಗಿ ಆ ರಕ್ಷಣೆ ತೊಲಗಬೇಕು. ಅವರು ಪ್ರಾಮಾಣಿಕರಾಗಿ ಜನರ ಮುಂದೆ ಅಗ್ನಿದಿವ್ಯರಾಗಿ ನಿಲ್ಲಬೇಕು ಅಂದ್ರೆ ಇದು ತೀರ್ಮಾನ ಆಗಬೇಕು. ಇವು ನಮ್ಮ KRS ಪಕ್ಷದ ಬೇಡಿಕೆಗಳು. ದಯವಿಟ್ಟು ಮಾಧ್ಯಮ ಮಿತ್ರರು ನಾನು ಆಗ ಹೇಳಿದಂತೆ ಎಲ್ಲ ವಿಚಾರಗಳನ್ನ ಪರಿಗಣಿಸಿ ವರದಿ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಈಗೇನಾದ್ರು ಪ್ರಶ್ನೆಗಳಿದ್ರೆ ಸರ್, ಈ KPRC ವ್ಯಾಪ್ತಿಗೆ ಬರುವಂತ ತಾಲೂಕುಗಳ ಪ್ರವಾಸ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅಲ್ಲಿನ ಪರಿಸ್ಥಿತಿ ಏನಿದೆ, ಅದ್ರ ಬಗ್ಗೆ ತಮ್ಮ ಒಪಿನಿಯನ್ ಇದೆ? ಬಹಳ ಇವತ್ತು ನಾವು ನಮ್ಮ ಇಡೀ ಕರ್ನಾಟಕದ ಕಬ್ಬಣದ ಅಧಿಕಾರಿಕೆಯ ಅರಿವಿನ ಎಪಿಸೆಂಟರ್ ಸಂಡೂರು ಹೋಗಿ ನನಗನ್ನಿಸುವ ಪ್ರಕಾರ ಅಲ್ಲೆಲ್ಲ ಬೆಟ್ಟಗಳ ಮೇಲೆ ಎಲ್ಲ ಆಗಿರುವಂತಹ ಗಣಿಗಾರಿಕೆ ನೋಡಿದ ಮೇಲೆ ಲಕ್ಷ ಕೋಟಿಗಳ ಮೇಲೆ ಅಲ್ಲಿ ಗಣಿ ಅದಿರು ಅಲ್ಲಿಂದ ಸಾಗಾಣಿಕೆ ಆಗಿದೆ. ಲಕ್ಷಾಂತರ ಕೋಟಿ ರೂಪಾಯಿಗಳು, ಒಂದಲ್ಲ 10,000 ಕೋಟಿ ಅಲ್ಲ, ಲಕ್ಷಾಂತರ ಕೋಟಿ ರೂಪಾಯಿಗಳ ಆಗಿದೆ. ಆದ್ರೆ ಅಲ್ಲಿ ಸಾಮಾನ್ಯ ಜನ ನೋಡಿದ್ರೆ ಒಳ್ಳೆ ಆಸ್ಪತ್ರೆ ಇಲ್ಲ, ಈಗಲೂ ಬಡತನದಲ್ಲಿದ್ದಾರೆ. ಅಲ್ಲಿ ಭುಜಂಗನಗರ ಅಂತ ಸಂಡೂರಿನಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮೂರಿಗೆ ಬಸ್ ಇಲ್ಲ ಸರಿಯಾಗಿ. 3:30ಗೆ ನಮ್ಮ ಶಾಲೆ ಆಗುತ್ತೆ, 5:30 ತನಕ 5:30ಗೆ ನಮಗೆ ಬಸ್ ಇದೆ ಸಂಡೂರಿನಿಂದ ಅಂತ ಹೇಳ್ತಾರೆ. ಸಾಮಾನ್ಯ ಜನರ ಜೀವನ ಯಾವ ರೀತಿಯಲ್ಲೂ ಸಕಾರಾತ್ಮಕವಾಗಿ ಬದಲಾವಣೆಗಳಾಗಿಲ್ಲ. ಕೆಲವೊಂದಷ್ಟು ಜನ ಶ್ರೀಮಂತರಾಗಿದ್ದಾರೆ. ಗಣಿಗಾರಿಕೆ ಮಾಡ್ತಿದ್ದವರು ಮತ್ತು ದೊಡ್ಡ ಮಟ್ಟದಲ್ಲಿ ಲಾರಿಗಳು ಇನ್ನೊಂದು ಇಟ್ಕೊಂಡು ಕಾಂಟ್ರಾಕ್ಟ್ ತೆಗೆದುಕೊಳ್ತಾ ಇದ್ದವರು. ಅಲ್ಲಿ ಸಂಬಳ ಕೊಡ್ತಿರೋದು 10,000, 11,000, 12,000. ಇವ್ರು ಯಾರೋ ನಾವು ಅಲ್ಲಿ ಇದಕ್ಕೆ ಹೋಗಿದ್ದಾಗ ಇಲ್ಲಿ ಚಿತ್ರದುರ್ಗ ತಾಲೂಕಿನಲ್ಲಿ 3 ದೊಡ್ಡ ಕಂಪನಿಗಳು, ವೇದಾಂತ, ಗೋವಾಸೆಸ ಈ ತರದವರು ಚಿತ್ರದುರ್ಗ ತಾಲೂಕಿನ ಮೇಗಳಹಳ್ಳಿ ಅನ್ನೋ ಜಾಗದಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಅಲ್ಲಿ ಒಬ್ಬ ಚಲನಚಿತ್ರ ನಿರ್ದೇಶಕರು ಅದೇ ಊರಿನಲ್ಲಿ ಪಕ್ಕದೂರಲ್ಲಿದ್ದಾರೆ. ಅವ್ರು ಬಂದು ಹೇಳ್ತಾ ಇದ್ರು, ಈ ಸುತ್ತಮುತ್ತಲ ಊರುಗಳಲ್ಲಿ ಕಾಗೆಗಳಿಲ್ಲ, ಪಕ್ಷಿಗಳಿಲ್ಲ. ನಮ್ಮ ಪೂರ್ವಿಕರಿಗೆ ಪಿಂಡ ಹಾಕಿದ್ರೆ ಪಿಂಡ ತಿನ್ನೋದಕ್ಕೆ ಕಾಗೆಗಳು ಬರ್ತಾ ಇಲ್ಲ. ಇವತ್ತು ಜೇನುನೊಣಗಳಿಲ್ಲ, ಪರಾಗಸ್ಪರ್ಶ ಕ್ರಿಯೆ ಆಗದೆ ಬೆಳೆಗಳು ಬೆಳೆಯೋದಿಲ್ಲ. ಈ ಯಾವ ತರಹದ ಇಷ್ಟು ಸಮಸ್ಯೆಗಳು. ಧೂಳು, ಅವರು ಹೊಸಪೇಟೆಯ ರಾಣಿ ಸಂಯುಕ್ತ ಅನ್ನುವಂತವರು ಹೊಸದುರ್ಗದ ಚಿಕ್ಕಬಾರದ ಕೆರೆ ಅನ್ನುವಂತ ಜಾಗದಲ್ಲಿ ಗೋಮಾಳದಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಅನುಮತಿ ತಗೊಂಡಿದ್ದಾರೆ. ಅದಕ್ಕೆ ಯಾವುದೇ ಫೆನ್ಸಿಂಗ್ ಇಲ್ಲ, ಯಾವುದೇ ತರಹ ತಡೆಗೋಡೆಗಳಿಲ್ಲ. ಅಲ್ಲಿ ಬೆಳಗ್ಗೆ 10 ಗಂಟೆಗೆ ಕ್ರಷರ್ ಶುರುವಾಗುತ್ತೆ ಪುಡಿ ಮಾಡೋದಿಕ್ಕೆ. ಕ್ರಷರ್ ಅಲ್ಲಿ ಏಳುವಂತಹ ಧೂಳು ಬಾಂಬ್ ಬ್ಲಾಸ್ಟ್ ಮಾಡಿದಾಗ ಯಾವ ತರ ಹೊಗೆ ಬರುತ್ತೋ ಆ ತರಕ್ಕೆ ಹೊಗೆ ಬರುತ್ತೆ ಅಂತ ಹೇಳ್ತಾರೆ. ಸುತ್ತಮುತ್ತ 5-6 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಹುಲ್ಲು, ಪ್ರತಿಯೊಂದು ಹುಲ್ಲು, ಗರಿಕೆ, ಏನು ಎಲೆ ಮೇಲೆ ಧೂಳು ಕೂತಿದೆ. ಅಲ್ಲಿ ಯಾವ ಸಸ್ಯಾಹಾರಿ ಪ್ರಾಣಿಯೂ ಬದುಕೋದಿಲ್ಲ. ಅಲ್ಲಿ ಯಾವ ಸಸ್ಯಾಹಾರಿ ಪ್ರಾಣಿಯೂ ಇಲ್ಲ. ಅದನ್ನ ತಿನ್ನುವಂತ ಆ ಧೂಳಿನ ಹುಲ್ಲನ್ನ ತಿನ್ನುವಂತಕ್ಕೆ ಗರ್ಭಪಾತಗಳಾಗುತ್ತೆ, ಬೇರೆ ಬೇರೆ ರೋಗಗಳು ಬರುತ್ತೆ. ಅಲ್ಲಿ ಧೂಳನ್ನ ತಿಂತಾ ಇದ್ದಾರೆ ಜನ. ಸೊ ಈ ತರಹದ ಸ್ಥಿತಿ ಇದೆ. ಯಾವುದೇ ರೀತಿಯಲ್ಲಿ ಉತ್ತಮವಾದಂತ ಸ್ಕೂಲ್ ಇದೆಯಾ? ಅಷ್ಟು ಶ್ರೀಮಂತವಾದ ಗಣಿಗಾರಿಕೆ ಆಗಿರುವಂತ ಊರಿನಲ್ಲಿ ಇಲ್ಲ. PHCಗಳಿಲ್ಲ, ಆಸ್ಪತ್ರೆ ಇದೆಯಾ? ಕಟ್ಟಡ ಇದೆ, ಡಾಕ್ಟರ್ ಇಲ್ಲ. ಸ್ಕೂಲ್ ಇದೆಯಾ? ಇದೆ. 70 ಬೇಂಚ್ ಇದ್ದಾರೆ. 2 ಟೀಚರ್ಸ್, 70 ಸ್ಟೂಡೆಂಟ್ಸ್, 2 ಟೀಚರ್ಸ್, 1ರಿಂದ 5 ತನಕ. ಏನ್ ಪಾಠ ಮಾಡ್ತಾರೆ? ಒಬ್ಬರಿಗೆ ಸೆನ್ಸಸ್ ಇನ್ನೊಂದು ಕಳ್ತಾರೆ, ಇನ್ನೊಬ್ರು ಅಡಿಗೆ ಮಾಡ್ಕೊಂಡು ಮಕ್ಕಳಿಗೆ ಅಡಿಗೆ ಬಡಿಸ್ಬೇಕು. ಪಾಠ ಏನ್ ಮಾಡ್ತಾರೆ? ಈ ತರಹದ ಪರಿಸ್ಥಿತಿಗಳಿದೆ. ಅಂತರ್ಜಲ, ಅಲ್ಲಿ ಕೆಲವೊಂದು ಕಡೆಗಳಲ್ಲಿ ಈ ನೀರು ಅಂತರ್ಜಲಕ್ಕೆ ಇಳಿದು ಗಣಿಗಾರಿಕೆ ಈ ಧೂಳು, ಅಲ್ಲಿ ಬೋರ್ವೆಲ್ಗಳಲ್ಲಿ ಕೆಂಪು ನೀರು ಬರ್ತಾ ಇದೆ. ಹಲವಾರು ಸಮಸ್ಯೆಗಳಿದೆ. ಸ್ಥಳೀಯ ಆರ್ಥಿಕತೆಯನ್ನ ಅದು ಯಾವ ತರಕ್ಕೂ ಉದ್ಧಾರ ಮಾಡಿಲ್ಲ. ಇತ್ತೀಚೆಗೆ ನಾನು ನೋಡಿದೆ, ಯಾವ್ದೋ ಬೆಂಗಳೂರಿನ ಬಾಗೇಪಲ್ಲಿಯ ಶಾಸಕ, ಅವನ ಆಸ್ತಿ 5 ಕಡೆಗಳಲ್ಲಿ ಇತ್ತೀಚೆಗೆ ಇಡಿ ರೇಟ್ ಆಗಿ ಓದಿರ್ಬೋದು, 5 ದೇಶಗಳಲ್ಲಿ ಇದೆಯಂತ.
ಈ ತರ ಇಲ್ಲಿ ದುಡ್ಡು ಮಾಡಿದವರು ಗಣಿಗಾರಿಕೆ ಮಾಡಿದವರು ಇಲ್ಲಿ ಜನಾರ್ದನ್ ರೆಡ್ಡಿ ಆದಿಯಾಗಿ ಯಾವ್ಯಾವ ದೇಶದಲ್ಲೆಲ್ಲ ದುಡ್ಡು ಇಟ್ಟಿದ್ರು ಅಂತ ನಮಗೆ ಮಾಹಿತಿ ಪತ್ರಿಕೆಗಳಲ್ಲಿ ವರದಿ ಆಗಿದೆ. ಹಾಗಾಗಿ ಇವರೆಲ್ಲ ಬೇರೆ ದೇಶಗಳಲ್ಲಿ ದುಡ್ಡಿಟ್ಟು ಅಥವಾ ಶ್ರೀಮಂತರಾದವರು ಕೆಲವೇ ಜನ ಬೆರಳಿಕೆಯ ಸಿಂಗಲ್ ಡಿಜಿಟ್ ಜನ ಅನ್ನೋದು ಬಿಟ್ಟರೆ 90ಕ್ಕಿಂತ ಹೆಚ್ಚು ಪರ್ಸೆಂಟ್ ಇವತ್ತು ಸಂಡೂರಲ್ಲಿ ಪತ್ರಕರ್ತರಿಗೆ ಈಗಾಗಲೇ ಮಾಹಿತಿ ಇರ್ಬೋದು, ಸಂಡೂರಿನಲ್ಲಿ ಮೈನಿಂಗಿಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತೇಳಿ ಶತಮಾನಗಳಿಂದ ತಾವು ಉಳುಮೆ ಮಾಡ್ಕೊಂಡು ಬಂದಿದ್ದಂತ ಜಮೀನನ್ನ ಪಟ್ಟ ಇದ್ದಂತ ಜಮೀನನ್ನ ಬಿ ಖರಾಬ್ ಅಂತ ಮಾಡಿದ್ದಾರೆ. ನೆನ್ನೆ ನಾವಿದ್ದಾಗ ಯಾವ ಹಳ್ಳಿಯದು ಸುಶೀಲಾ ನಗರದಲ್ಲಿ 150 ಎಕರೆಗಳನ್ನ ರೈತರ ಜಮೀನನ್ನ ಬಿ ಖರಾಬ್ ಅಂತ ಮಾಡಿದ್ದಾರೆ. ಜನ ಅದನ್ನ ಹೇಳ್ತಾ ಇದ್ದಾರೆ. ಸೊ ಹೀಗೆ ಅಕ್ರಮ ಗಣಿಗಾರಿಕೆ ಮಾಡೋದಕ್ಕೆ ಜನರನ್ನೆಲ್ಲ ಒಕ್ಕಲಿಸುವಂತದ್ದಾಗ್ತಾ ಇದೆ. ತುಂಬಾ ಗಂಭೀರವಾಗಿದೆ. ನಾನು ಅಂದ್ಕೊಂಡೆ ಗಣಿಗಾರಿಕೆ ಚೆನ್ನಾಗಿರ್ಬಹುದು ಜನ ಅಂತ. ಇಲ್ಲ, ಅವರ ಜೀವನ ನಮ್ಮೂರಿಗೆ ಈ ಗಾಡಿಗಳೇ ಬರೋದು ಬೇಡ ಅಂತ ಇದ್ದಾರೆ ಸಂಡೂರಲ್ಲಿ ಜನ. ನಮ್ಮೂರ ಮೇಲೆ ಲಾರಿಗಳು ಹೋಗೋದು ಬೇಡ, ಬೇಕಾದ್ರೆ ಬೈಪಾಸ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಕಬ್ಬಣ ನಾನು ನಗುತ್ತಾ ತಮಾಷೆ ಹೇಳ್ತಾ ಇದ್ದೆ, ಎಲ್ಲ ಮಕ್ಕಳಿಗೆಲ್ಲ ಪೌಷ್ಟಿಕಾಂಶಗಳನ್ನ ಐರನ್ ಡಿಫಿಷಿಯನ್ಸಿ ಅಂತ ಹೇಳಿ ಕಬ್ಬಣದ ಏನ್ ಕೊಡ್ತಾರೆ, ಗುಳಿಗೆ ಕೊಡ್ತಾರೆ. ನಿಮಗೆ ಇಡೀ ಕಬ್ಬಣದ ಧೂಳಲ್ಲೇ ಮುಚ್ಚಿಬಿಟ್ಟಿದಾರಲ್ಲ, ನಿಮಗೆ ಕಬ್ಬಣದ ಅಪೌಷ್ಟಿಕತೆ ಬರಬಾರ್ದು, ಕೊರತೆ ಆಗಬಾರ್ದು ಅಂತ ಹೇಳಿ ಈ ತರ ನಗಪಾಟೆಲ್ಲ ಬದುಕನ್ನ ಅವರು ಬಾಳ್ತಾ ಇದ್ದಾರೆ. ಧೂಳು, ಅಸ್ತಮ, ಶ್ವಾಸಕೋಶ ಸಂಬಂಧಿ ರೋಗಗಳು, ನಾನಾ ತರಹದ ಕಾಯಿಲೆಗಳು. ಇದಕ್ಕೆ ಕಾರ್ಸಿನೋಜೆನಿಕ್ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳ್ತಾ ಇದ್ರು, ಗಣಿಗಾರಿಕೆ ಸಂದರ್ಭದಲ್ಲಿ ಉತ್ಪತ್ತಿ ಆಗುವಂತ ಕೆಲವು ಉತ್ಪನ್ನಗಳು, ಧೂಳು, ಇವೆಲ್ಲವೂ ಕಾರ್ಸಿನೋಜೆನಿಕ್ ಅಂದ್ರೆ ಕ್ಯಾನ್ಸರ್ ಕಾರಕ. ಸರಿಯಾಗಿ ನಮ್ಮ ಅಧಿಕಾರಿಗಳು, ಸಂಘ ಏನು ಸರ್ಕಾರದ ಸಂಸ್ಥೆಗಳು ಹೆಲ್ತ್ ವಿಚಾರವಾಗಿ ಇದೇ ಮಾಡಿಲ್ಲ, ಡಾಕ್ಯುಮೆಂಟೇಶನ್ ಮಾಡಿಲ್ಲ, ಸ್ಟಾಟಿಸ್ಟಿಕ್ಸ್ ಇಲ್ಲ, ರಿಸರ್ಚ್ ಮಾಡಿಲ್ಲ. ಹಾಗಾಗಿ ಯಾವ ಮಟ್ಟದಲ್ಲಿ ಅದರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ನಮಗೆ ಗೊತ್ತಿಲ್ಲ. ಸರ್, ಈಗ ನೀವು ಸಿಎಂಗೆ ಯಾವಾಗ ಮನವಿ ಪತ್ರ ಕೊಡ್ತೀರಿ? ಧರ್ಮಸ್ಥಳದ ಸ್ಪೆಷಲ್ SIT ಮಾಡಬೇಕು. ನಾವು ಈಗಾಗಲೇ 8/9/2023 ಕೊಟ್ಟಿರೋದು. 2 ವರ್ಷ ಆಗಿ. ಈಗ ನಾವು ಹೋರಾಟವನ್ನು ಶುರು ಮಾಡ್ತೀವಿ. ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಸಮಿತಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತೆ ಮನವಿ ಪತ್ರ ಕೊಡುವಂತ ಹೋರಾಟವನ್ನು ರೂಪಿಸುವಂತ ಯೋಜನೆಗಳನ್ನ ಇಷ್ಟರಲ್ಲೇ ಹಾಕೊಂಡಿದ್ದೇವೆ. ಪತ್ರ ಅಂತೂ ಈ ಸೋಮವಾರದಿಂದ ಕೊಡೋದಕ್ಕೆ ಶುರು ಮಾಡ್ತೀವಿ. ಅದು ಆಲ್ರೆಡಿ ಕೊಟ್ಟಾಗಿದೆಯಲ್ಲ, ಅದಕ್ಕೆ ನೋಡಿ ಇನ್ನೊಂದು ನಿಮ್ಗೆ ಬಂದಿರಬಹುದು, ಜ್ಞಾಪನಾ ಪತ್ರವನ್ನು ಸಹ ಬಂದಿದ್ದೀವಿ. ಅಲ್ಲ ಸರ್, ಈಗ ಅವ್ರು ಯಾಕೆ SIT ಬೇಡ ಅಂತಿದ್ದಾರೆ ತಮ್ಮ ಪ್ರಕಾರ? ಅಂಗಿ ಬಿಚ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಂಗಿ ಬಿಚ್ಕೊಂಡು ಪೋಸ್ಟ್ ಕೊಟ್ಟ ಮೇಲೆ ವಿರುದ್ಧ ಮಾಡಬೇಕಾಗುತ್ತಾ ಸರ್? ನಾನು ಯಾರ ಒತ್ತಡಕ್ಕೂ ಬಂದಿಲ್ಲ, ಆದ್ರೂ ನೋಡೋಣ, ಪೊಲೀಸ್ ರಿಪೋರ್ಟ್ ಬಂದ್ಮೇಲೆ ನಾನು ವಿಚಾರಣೆ ಮಾಡ್ತೀನಿ ಅಂತ ಹೇಳಿದೆ. ಸಿದ್ದರಾಮಯ್ಯ ಯಾರ ಒತ್ತಡಕ್ಕೂ ಬರೋದಿಲ್ಲ, ಕುಮಾರಸ್ವಾಮಿನ ಯಾರ ಒತ್ತಡಕ್ಕೂ ಬರೋದಿಲ್ಲ, ಯಡಿಯೂರಪ್ಪನ ಯಾರ ಒತ್ತಡಕ್ಕೂ, ಬೊಮ್ಮಾಯಿ ಯಾರ ಒತ್ತಡಕ್ಕೂ ಬರೋದಿಲ್ಲ. ಇವೆಲ್ಲ ಸತ್ಯ ದುರಂಧರು, ಧರ್ಮ ದುರಂಧರು ಅಲ್ವಾ? ಎಲ್ಲ ಪಡಕೋಶಿ ಮಾತುಗಳು, ಹೊಗಳೆ ಮಾತುಗಳು. 2013ರಲ್ಲಿ ಸಿದ್ದರಾಮಯ್ಯ ಕೊಟ್ಟಂತ ಒಂದು ವಾಗ್ದಾನ ನಿಮಗೆ ಗೊತ್ತಿರಬಹುದು ಮಾಧ್ಯಮದವರಿಗೆ, ಇದೇ ನನ್ನ ಕೊನೆಯ ಚುನಾವಣೆ, ನಾನಿನ್ನು ಚುನಾವಣೆಗೆ ನಿಲ್ಲೋದಿಲ್ಲ. ಇದೇ ಹೊತ್ತಲ್ಲಿ 1-2 ಕಡೆ ಬಾದಾಮಿಲಿ ವರುಣ ಮಗನಿಗೆ ಅಂತೇಳಿ ಚಾಮುಂಡೇಶ್ವರಲ್ಲಿ ಸೋತಿನಂತ ಯಾವ ಗೊತ್ತಂತ ಓಡೋಗಿ ರಾತ್ರೋರಾತ್ರಿ ಅಲ್ಲಿ ಬಾದಾಮಿಯಲ್ಲಿ ನಾಮಿನೇಷನ್ ಮಾಡಿ 1800 ವೋಟಿಂದ ಈಗ ಮತ್ತೆ 2018 ಮುಗಿದೋಯ್ತು. 2023ರಲ್ಲಿ ಮತ್ತೆ ಚುನಾವಣೆ. ಮತ್ತೆ ಅಯ್ಯೋ ಈ ಸಲ ಮನೆಯಿಂದ ಹೋಗಬೇಡ ಅಂತ ಹೇಳಿ ವರುಣಾಗ ವಾಪಸ್ ಹೋದ್ರು. 2013ರಲ್ಲಿ ಹೇಳಿದ್ರು ಒಂದು ನಾಳಿಗೆ ಇಲ್ಲ. ಇವತ್ತು ಅವರು 2013 ಯಾರು ಕೇಳಿದ್ರು ಅವ್ರು, ನೀವು ಸ್ವಾಮಿ ನೀವು ರಾಜಕೀಯ ಸನ್ಯಾಸ ತಗೊಳ್ಳಿ, ನಿಮ್ಗೆ ಮನೆ ಚುನಾವಣೆ ಮಾಡ್ಬಿಟ್ಟು ಯಾರಾದ್ರೂ ಹೇಳಿದ್ರು? 28 ರಾಜಕಾರಣ ಮಾಡಿ ಯಾಕೆ ಹೇಳಬೇಕು? ಜನರ ದಿಕ್ಕು ತಪ್ಪಿಸುವಂತ 28ರಂದು ನಂದೇ ನೇತೃತ್ವ ಅಂತ ಹೇಳಿ 13ರಲ್ಲಿ ಮನೆ ಚುನಾವಣೆ ಅಂತವ್ರು 28ರಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಹಾಗಾಗಿ ಈಗ ನಿಮ್ಗೆ ನಾನು ಪ್ರಶ್ನೆ ಕೇಳ್ತೀನಿ ಒಂದು ರೀತಿಯಲ್ಲಿ, ನಿಮ್ ಸಾಂದರ್ಭಿಕವಾಗಿ ಸಿದ್ದರಾಮಯ್ಯನವರು ಹೇಳ್ತಿರುವಂತ ವಿಚಾರವಾಗಿ ನಿಮಗೇನು ಅನ್ಸುತ್ತೆ? ರಾಜಕಾರಣಿಗಳೆಲ್ಲ ಒಂದೇ ಗೂಡಿನ ಹಕ್ಕಿಗಳು. JCB ಅಂತೀವಿ ನಾವು ಅದಕ್ಕೆ. JCB ಇವತ್ತು JDS ನಾಳೆ ಕಾಂಗ್ರೆಸ್, ನಾಳೆ ಬಿಜೆಪಿ, ಈ JCB ಪಕ್ಷಗಳ ನೋಡಿ. ಗಾಂಧಿ ಹೇಳಿದಂತ ಒಂದು ಮಾತು, ನಮ್ಮ ಮಾರ್ಗ, ನಮ್ಮ ಗುರಿಯಷ್ಟೇ ಪವಿತ್ರವಾಗಿರ್ಬೇಕು. ಮಾರ್ಗ ಕೆಟ್ಟೋದಂತವ್ರು ಅಲ್ಲಿ ಹೋದ ಮೇಲೆ ಮಾಡೋದೆಲ್ಲ ಇದೆ ಕೆಲಸ. ಅದಕ್ಕೆ ನಾವು ಕೇಳಿಸ್ಕೊಳ್ತವ್ರು, ನಮ್ಮ ಮಾರ್ಗ ಎಷ್ಟೇ ಕಷ್ಟ ಬರ್ಲಿ, ನಷ್ಟ ಆಗ್ಲಿ, ನಮ್ಮ ಮಾರ್ಗವು ಚೆನ್ನಾಗಿರ್ಲಿ ಅಂತ ನಾವು ಹೋರಾಟ ಮಾಡ್ತಾ ಇದ್ವಿ. ಈ ಮಾರ್ಗದಿಂದ ಬಂದವರು ಹಾಲು ಕುಡಿದು ಮಕ್ಕಳೇ ತಪ್ಪು ಮಾಡೋದು ಆಗ್ಬಿಡುತ್ತೆ. ವಿಷ ಕುಡಿದು ಬಂದವರು ಮಾಡದೇ ಇರ್ತಾರ. ನಮಗೇನೆ ನೈತಿಕತೆ ಉಳಿಸ್ಕೊಳ್ಳೋದು ದಿನನಿತ್ಯದ ಪರೀಕ್ಷೆ. ಇನ್ನು ಈ ತರಕ್ಕೆ ದಿನ ಅನೈತಿಕತೆಯಲ್ಲಿ ಮುಳುಗಿರುವಂತವ್ರು ಯಾರೋ ನೋಡಿ, ಕಾಂಗ್ರೆಸ್ ಅಲ್ಲಿದ್ದ ಬಿಜೆಪಿ ಓಡೋದ, ಮುಖ್ಯಮಂತ್ರಿ ಆಗುವಂತವ್ರಿಗೆ ಮುಖ್ಯಮಂತ್ರಿಗಳನ್ನ ಬ್ಲಾಕ್ ಮೇಲ್ ಮಾಡಬೇಕು ಅಂತ ಹೇಳಿ ಏಳ್ಸಿದ್ದಂತವ್ರನ್ನ ಕಳಿಸಿ ಅವರು ಚಕ್ರ ಆಡ್ತಿರುವಾಗ ಫೋಟೋ ತಗೊಂಡ ಇವತ್ತು ವಿಧಾನಸೌಧಕ್ಕೆ ಹೋಗ್ತಾ ಇದ್ದಾನೆ. ಅಮ್ಮ ನಾಚೆ ಮಾಡುವ ಈ ಶಾಸಕರಿಗೆ ಆ ಪಕ್ಕ ಕೂರಿಸ್ಕೊಳ್ಳೋದಕ್ಕೆ ಆತನ್ನ ದೇಶ ಭ್ರಷ್ಟ ಮಾಡಿ ಹೊರಗಾಕ್ಬೇಕಂತ ಬಿಜೆಪಿ ಅವರೇ ಮನವಿ ಪತ್ರ ಕೊಟ್ಟಿದ್ರು. ರಾತ್ರಿ ಧರಣಿ ಮಾಡಿದ್ರು, ಹಗಲು ರಾತ್ರಿ ಧರಣಿ ಮಾಡಿದ್ರು ಲಂಗೇರಿಯಲ್ಲಿ, ಬೆಂಗಳೂರಲ್ಲಿ. ಇವ್ರಿಗೇನು ಈ JCB ಪಕ್ಷಗಳಿಗೆ ಮಾನ ಮರ್ಯಾದೆ ಇದೆ ಸರ್? ನೋಡಿ ಜನರನ್ನ ಯಾವ ತರಕ್ಕೆ ದಿಕ್ ತಪ್ಪಿಸ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ.
ಹಾಗಾಗಿ ಎಂದೆಂದಿಗಿಂತ ನನ್ನ ಪ್ರಕಾರ ಮಾಧ್ಯಮಗಳ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ, ಸತ್ಯವನ್ನ ತೋರಿಸುವಂತ ಜವಾಬ್ದಾರಿ ಇದೆ. ನಾವು ಹೇಳಿರುವಂತ ವಿಚಾರವನ್ನು ದಯವಿಟ್ಟು ನೀವು ಏನು ಯಾವುದೇ ತರಹದ ಅವರ ಕೋರ್ಟ್ ಇದಕ್ಕೆ ನಿಮ್ಮ ಹಿತರಕ್ಷಣೆ ಮಾಡಿಕೊಂಡು ಪ್ರಕಟ ಮಾಡಿ ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಇದು ನಾನು ಯಾವತ್ತೂ ಮನವಿ ಮಾಡಿಲ್ಲ, ಇವತ್ತು ನಿಮಗೆ, ಯಾಕಂದ್ರೆ ಈ ವಿಚಾರಗಳು ಜನರ ಮುಂದೆ ಚರ್ಚೆ ಆಗಲಿಲ್ಲ ಅಂದ್ರೆ ನಾನು ಇತ್ತೀಚೆಗೆ ಬರ್ತಿದ್ದೆ, ಇವನು ಕಕ್ಕ ಸಾವು ನೆಕ್ತಾನೆ, ಅವ್ನ ಕಕ್ಕ ಸಿವು ನೆಕ್ತಾನೆ, ಅದನ್ನೇ ನಾವು ತೋರಿಸ್ತಾ ಹೋದ್ರೆ ಸಮಾಜ ಹೊಡೆಯುತ್ತಾ ಅಕ್ಬರ್ ಬಿರ್ಬಲ್ ಕಥೆ ರೀತಿ ಆಗ್ಬಿಟ್ಟಿದೆ ನಮ್ಗೆ. ಸರ್, ಈ ಸರ್ಕಾರಿ ವಾಹನಗಳ ದುರ್ಬಳಕೆ ವಿರುದ್ಧ ನೀವು ಅಭಿಯಾನ ಕೈಗೊಂಡಿದ್ದೀರಾ, ಎಷ್ಟು ವಾಹನಗಳು ಹತ್ರ ಸಿಕ್ಕು? ಸಾವಿರಾರು 3,000 ಕೋಟಿ ರೂಪಾಯಿ ಹಣ ಅಂದ್ರೆ ನಮಗೆ ಬಂದಿರೋ ಒಂದು ಅಂದಾಜು. ಈ ತರ ಸರ್ಕಾರಿ ವಾಹನಗಳನ್ನ ದುರ್ಬಳಕೆ ಮಾಡ್ಕೊಳ್ಳೋದ್ರಲ್ಲಿ 3,000 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಜನರ ತೆರಿಗೆ ಹಣಕ್ಕೆ ಹಣ ನಷ್ಟ ಆಗ್ತಾ ಇದೆ ಖಜಾನೆಗೆ ವಾರ್ಷಿಕವಾಗಿ. ಈ ಬದ್ಮಾಶ್ಗಳು ಭಾನುವಾರ ತಗೊಂಡು ಹೋಗ್ತಾರೆ ರೆಸಾರ್ಟ್ಗಳಿಗೆ. ಏನಾದ್ರು ಪ್ರಶ್ನೆ ಮಾಡಿದ್ರೆ ಸರ್ಕಾರಿ ಕರ್ತವ್ಯ, ಏನ್ ಭಾನುವಾರ ಸರ್ಕಾರಿ ಕರ್ತವ್ಯ ಏನಿದೆ? ನಾವು ಈಗ ಶುರು ಮಾಡಿದ್ವಿ, ಮುಂದಕ್ಕಿದೆ ಮಾರಿ ಹಬ್ಬ ಈ ಭ್ರಷ್ಟರಿಗೆ. ರಾಜಕಾರಣಿಗಳನ್ನ ಕೇಳೋದಕ್ಕೆ ಹೋದ್ರೆ ಗೂಂಡಾಗಳು ಬಿಡ್ತಾರೆ, ಅದಕ್ಕೆ ಅಧಿಕಾರಿಗಳ ಮೊದಲು ಮೂಗು ಎಲ್ಲಿ ಹಿಡ್ಕೊಂಡ್ರೆ ಆಮೇಲೆ ಬಾಯಿ ತೆರೆಯುತ್ತೆ. ಹಾಗಾಗಿ ನೀವು ಸಹ ಇದನ್ನ ಸಕಾರಾತ್ಮಕವಾಗಿ ನೋಡಿ. 17 ಕಡೆಗಳಲ್ಲಿ ಇಡೀ ಇದೇ ದಿವಸದಲ್ಲಿ ಕೇವಲ 2 ಗಂಟೆಗಳ ಅವಧಿಯಲ್ಲಿ ಇಡೀ ರಾಜ್ಯದಲ್ಲಿ 17 ಕಡೆಗಳಲ್ಲಿ ನಮ್ಮ ಅಭಿಯಾನ ನಡೆದಿರೋದು. IAS ಆಫೀಸರ್ಗಳನ್ನು ಹಿಡ್ಕೊಂಡು ಮಾಜಿ IPS ಆಫೀಸರ್ಗಳೆಲ್ಲ ಸಿಕ್ಕಾಕೊಂಡ್ರು. ರಿಟೈರ್ಡ್ ಆಗಿದ್ದಾನೆ, ಪೊಲೀಸ್ ಹಾಕೊಂಡಿದ್ದಾನೆ. ಇಲ್ಲೇ ಕೂಡ ನಿಮ್ಗಳು ಮಾಡಿದ್ದಾರೆ. ಇವರು ಕಳ್ಳರು ಸರ್ಕಾರಿ ಕರ್ತವ್ಯಕ್ಕೆ ಯಾವಾಗ ಅವನು ಕರ್ತವ್ಯ ನಿರತನಾಗಿದ್ದಾಗ, ಕಚೇರಿಯಲ್ಲಿದ್ದಾಗ ಅಥವಾ ಫೀಲ್ಡ್ ಅಲ್ಲಿ ಇದ್ದಾಗ, ಮೂವ್ಮೆಂಟ್ ರಿಜಿಸ್ಟರ್ ಬಂದಿದ್ದಾಗ, ಮಿಕ್ಕಿದ ಕಡೆಗಳಲ್ಲಿ ಅವ್ರು ಚಕ್ಕಂಡ ಮಾಡೋದಿಕ್ಕೆ ಬಾಟ್ಲಿ ಮನೆಯಲ್ಲಿ ಯಾವ್ದು ಪಾಂಡುಪುರ ಹುಣಸೂರಲ್ಲಿ ಮಡಿಕೇರಿಯಿಂದ ಬಾಟ್ ಸಮೇತವಾಗಿ ತಗೊಂಡ್ಬರ್ತಾ ಇದ್ದಾನೆ. AEE ಗೊತ್ತಿರ್ಬೋದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಂದೇ ಹೆಚ್ಚು ಕಡಿಮೆ 15-20 ವರ್ಷ ಸರ್ವಿಸ್ ಮಾಡಿದ್ಮೇಲೆ AEE ಆಗ್ತಾನೆ ಒಬ್ಬ ಇಂಜಿನಿಯರ್. ಜೂನಿಯರ್ ಇಂಜಿನಿಯರ್ ಸೇರ್ಕೊಂಡು AEE ಆಗುತ್ತೆ, ರಿಟೈರ್ಡ್ ಆಗೋ ವಯಸ್ಸು. ಅಂತ ಉನ್ನತವಾದ ಇದರಲ್ಲಿರೋರು ಸರ್ಕಾರಿ ವಾಹನದಲ್ಲಿ, ಗೌರ್ಮೆಂಟ್ ವಾಹನದಲ್ಲಿ ಮಡಿಕೇರಿಯಿಂದ ಹೆಂಡ ತುಂಬಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಪೊಲೀಸರು ಸೀಸ್ ಮಾಡಿದ್ರು. ಅವರು ಅಬ್ಕಾರಿ ಇಲಾಖೆಲ್ಲ KRS ಪಕ್ಷದಲ್ಲಿ ಇವತ್ತು ಯಾರು ಅಂಜದೆ ಅಳದರೆ ಕೆಲಸ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನೂ ಸಹ ಮಾಧ್ಯಮಗಳಲ್ಲಿ ಬರುವಂತದ್ದು ಆಗ್ಬೇಕು. ನಮಗೆ ಬಹಳಷ್ಟು ಅನಾನುಕೂಲ ಆಗಿರುವಂತಂದ್ರೆ ಕೆಲವು ವಿಚಾರಗಳು ನಾವು ಮಾಧ್ಯಮದವರಿಗೆ ಸರಿಯಾಗಿ ತಿಳಿಸೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲೇ ಹೇಳ್ಕೊಂಡು ಪೊಲೀಸರು ಕೇಸ್ ಆಗ್ತಾ ಇರ್ತಾರೆ, ನಾವು ಮಾಧ್ಯಮದವರಿಗೆ ಎಲ್ಲಿ ತಿಳಿಸೋದು? ಈ ತರದ ಪರಿಸ್ಥಿತಿ ಇದೆ. ಹಾಗಾಗಿ ನಮಗೂ ನಿಮ್ಮದು ಅರ್ಥ ಆಗುತ್ತೆ, ನೀವು ನಮ್ದು ಅರ್ಥ ಮಾಡ್ಕೊಂಡು ಸಕಾರಾತ್ಮಕವಾಗಿ ದಯವಿಟ್ಟು ಪರಿಗಣಿಸಿ ನಮ್ಮ ವಿಚಾರಗಳನ್ನ. ಕರ್ನಾಟಕ ಎಲ್ಲ 3 ರಂಗಗಳು ಕೆಟ್ಟಿದೆ, ಪತ್ರಿಕಾ ರಂಗವಾದ್ರೂ ಈ 3 ರಂಗಗಳನ್ನ ಸರಿ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. 16 ಯಾರು ಬರ್ತಾರೆ? ಬೇರೆ ಯಾರಾದ್ರೂ ಕರೆಸೋ ಚಿಂತನೆ ಇದೆಯಾ? ಹಲವಾರು ಜನ ಸಾಮಾಜಿಕ ಕಾರ್ಯಕರ್ತರು, ರಾಜಕೀಯ ರೈತ ಸಂಘದವರು, ನಾಗೇಂದ್ರ ಆದಿಯಾಗಿ SUC ಪಕ್ಷದವರು, ಇನ್ಯಾರು ದೀಪಕ್ ಇವರು ಪುನಶ್ಚೇತನ ಸಮಿತಿಯ ಸಂಚಾಲಕರು. ದೀಪಕ್ ಸಿಎಂ ಯಾರು ಬರ್ತಾರೆ? ದೀಪಕ್ ಅಲ್ಲ, ಇನ್ನೂ ಟೈಮ್ ಇದೆ.